ಸಂವಿತ್ತುಳುಮೆ ಅಂದ್ರೆ ಅರುಮಯವಾದಂಥ ಇರುವಿನ ಸ್ಥಿತಿ. ಅದು ಕಳೆದು ಉಳಿದ ಉಳುಮೆ ತಾನು. ಯಾವ ತಾನಲ್ಲದನ್ನೆಲ್ಲ ಕೈಬಿಟ್ಟು ಬಿಡ್ಲಿಕ್ಕೆ ಬಾರದಂತಹದ್ದು ಯಾವುದೈತಿ ಅದು ಸಂವಿದ್ದುಳಿಮೆ ಅಂತ. ನಿಮ್ಮನ್ನು ಬಿಟ್ಟು ನಿಮಗೆ ಇರಾಕ್ ಬರುದಿಲ್ಲ. ನೀವು ಅಲ್ಲದನ್ನೆಲ್ಲ ಬಿಟ್ಟಿರಾಕ್ ಬರ್ತೈತಿ. ಶರೀರವನ್ನು ಬಿಡ್ತಿ ಅಂದ್ರೆ ನೀವು ಅಲ್ಲದ್ದಂತ ಅದನ್ನು ಬಿಡ್ತಿ. ನೀವು ಅಲ್ಲದ್ದು ಯಾವುದು, ನಿಮ್ಮಿಂದ ಅರಿವಿಸ್ಕೊಳ್ಳೋ ಯಾವುದು, ಅವನ್ನೆಲ್ಲ ನೀವು ಕೈ ಬಿಡ್ತೀವಿ. ನಿಮ್ಮನ್ನು ನಿಮಗೆ ಬಿಟ್ಟಿರಾಕ್ ಬರ್ತೈತೆ. ನಿಮ್ಮನ್ನು ಬಿಟ್ಟು ನೀವು ಯಾವಾಗಾರ ಇದ್ದೀರಿ ನೀವೆಲ್ಲ ಶರೀರ ಬಿಡ್ತೇನೆ ಅಂತ ಯಾಕ್ರಿ? ಹೌದಿಲ್ಲ? ಏನೇನು ಹಿಡ್ದ ನಾವನ್ನೆಲ್ಲ ಅಲ್ಲದನ್ನೆಲ್ಲ ಕೈ ಬಿಡ್ತೇವೆ. ನಮ್ಮನ್ನು ನಾವು ಬಿಟ್ಟಿರಾಕೈತೇನು? ಆಗೈತೇನು? ಇಲ್ಲ, ಬಿಡಾಕ ಬರುದಿಲ್ಲ. ಅದನ್ನು ಬಿಡಲಿಕ್ಕೆ ಬಾರದ್ದು ಯಾವ್ದೈತಿ ಅದಕ್ಕೆ ಸಂವಿದ್ದುಳಿಮೆ ಅಂತ. ಎಲ್ಲವನ್ನ ನೀತಿಗಳಿತ. ಇದಲ್ಲ ಇದಲ್ಲ ಅಲ್ಲ 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 ಅನ್ನುವಂತ ಅಲ್ಲಮ್ಮ ಪ್ರಭು ನೀನು ಅಂತ. ಅಲ್ಲ 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 ಅಲ್ಲಗಳಿಲಿಕ್ಕೆ ಬಾರದಂತಹದ್ದು ವಸ್ತು ನೀನು. ಅಲ್ಲದನ್ನೆಲ್ಲ ಅಲ್ಲದನ್ನೆಲ್ಲ ಅಲ್ಲಗಳಿಲಿಕ್ಕೆ ಬರ್ತೈತಿ. ಇದಕ್ಕ ಮುಕ್ತಿ ಅಂತಾರೆ. ತಾನಲ್ಲದನ್ನೆಲ್ಲ ಕೈ ಬಿಟ್ಟ ಈ ಉಳಿದದ್ದು ಏನೈತಿಲ್ಲ ಬಿಡಲಿಕ್ಕೆ ಬಾರದಂತ ವಸ್ತುನ ತಾನು ಕಳೆದು ಉಳಿದ ಉಳಿಮೆ ಅದ ಸಂವಿದ್ದುಳಿಮೆ ಅಂತ. ಎಲ್ಲ ಒಂದೊಂದು ಅಲ್ಲದನ್ನೆಲ್ಲ ಅಲ್ಲಗಳ್ಕೊಂತ ಬಂದು ಬಿಡಲಿಕ್ಕೆ ಬಾರದಂತದ್ದು. ಶರೀರ ನಾನಲ್ಲ, ಪ್ರಾಣ ನಾನಲ್ಲ, ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಚಿತ್ತು, ಅಹಂಕಾರ ಇವೆಲ್ಲ ಒಂದೊಂದು ಯಾಕೆ ನನಗೆ ವಿಷಯವಾದ ಕಥದಿಂದ ನನ್ನಿಂದ ಇವು ಅರಿವಿಸ್ಕೊಳ್ತಾವ. ನಮ್ಮನ್ನು ಬಿಟ್ಟು ಹೊಕ್ಕವ ನಾನು ಬಿಟ್ಟಿದಂತ ನಾವು ತಿಳಿದವ. ನಾ ಹೋಗುದಿಲ್ಲ, ನಾ ಹೊಕ್ಕೇನ ಅನ್ನೋದಿಲ್ಲವ. ನಾನು ಬಿಟ್ಟಿದ್ದು ಹೋಗ್ತೀನಿ ಮುಂದೆ ಆಗಲಿ ಹೊಂಡ್ತಿದ್ದಂತ. ನಾನ ಸಾಯ್ತೇನೆ ಅಂತ ನಾವು ತಿಳ್ಕೊಂಡೆ. ಇದ ಸಾಮಾನ್ಯರಿಗೆ ಮಹಾತ್ಮರಿಗೆ ಇರುವಂತ ತಪ್ಪು ತಿಳುವಳಿಕೆ. ಅವ್ರಿಗೆ ಯಾವಾಗಲೂ ಅದೇನೆ ನನ್ನ ಬಿಟ್ಟಿದ್ದು ಹಾಡ್ತಿದ್ವು ಅಂತ. ಬಂದೈತಿ ಅದು ಹೊಕ್ಕೈತಿ ಅಂತ, ಬಂದೈತಿ ಇದು ಹೊಕ್ಕೇನೆ ಅಂತ ಹೇಳಿ ಹೋಗ್ತೈತಿ. ಹೊಂಟಿದ್ ನೋಡಿದಂತ ಅವ್ರಿಗೆ ನಾನ ಬೇರೆ ಶರೀರ ಆ ತಿಳುವಳಿಕೆ ಅದ ನಿಜವಾದದ್ದನ್ನು ತಿಳಿದಿರ್ತಾರ. ಅವಾಗ ನಿಜವನ್ನು ತಿಳಿದವಂಗ ಬಾಧೆ ಆಗುದಿಲ್ಲ. ನಾವು ಅದ ನಾನಂತ ತಿಳ್ಕೊಂಡೆ ಬಂದದ್ದ ನಾನು, ನಡಬರ್ಕ್ ಬಂದದ್ದ ನಾನಂತ ತಿಳ್ಕೊಂಡೆ. ನಡಬರ್ಕ್ ಬಂದದ್ದು ಶರೀರ ಇದು, ನಡಬರ್ಕ ಹೋಗ್ತೈತಿ. ಅವಧಿ ಮುಗೀತ ಅಂದ್ರೆ ಅದು ಹೋಗುದಿಲ್ಲ ಯಾವಾದ್ರು. ಶಾಂತಿ ಕೂಡೋಕ್ಕಿಂತ ಮೊದಲು ಎಲ್ಲಿತ್ತಿ ಅಲ್ಲ ಎಲ್ಲ ಯಾಕ್ರಿ ಹಿಂದಗಡೆ ಒಂದೊಂದು ಕುಡಿದ್ದು ಅದ ಶಾಂತಿ ಮುಗಿದ್ಮ್ಯಾಗ ಒಂದೊಂದು ಆಗಲಿ ಹೋಕ್ಕವು. ಹಿರಿದೊಂದು ಸಂತೆ ನರೆದೊಂದು ಜಾವಕ್ಕೆ ಹರಿದು ಹೋದಂತೆ ಸರ್ವಜ್ಞ. ಶರಿಯ ಸಂಸಾರವಿದನು ಸ್ಥಿರವೆಂದು ನಂಬದಿರುವಂತೆ. ಹೆಂಗ್ ಬಂದು ಕುಡಿದು ಹೆಂಗಾಗಲಿದು ಇದು ಶಾಶ್ವತವಾದದ್ದಂತ ತಿಳಿಬೇಡ. ಆಗಲಿ ಒಕ್ಕವ. ಇದು ಕಾಯಂ ಹಂಗೆ ಇಟ್ಕೋಬೇಕಂತ ನಾವು ಇಟ್ಕೋತೀವಿ. ಇರ್ಬೇಕಂತ ಸಾಧ್ಯ ಐತೇನು? ಯಾರ್ಯಾರ ಋಣ ಮುಗಿತೈತಿ ಅದು ಹೋಗುದನ ಅವಧಿ ಮುಗೀತಪ್ಪ ಅಂತ. ಇನ್ನಷ್ಟು ದಿನ ಇರ್ಬೇಕಿತ್ತು ಆಕೈತೇನ ಹಂಗ ಮಾಡ್ಕೊಳಕ? ಆಗುದಿಲ್ಲ. ನಾವು ಭಾವಿಸ್ಕೊಂಡಂಗ ಆಗುದಿಲ್ಲ. ಅದು ಎಷ್ಟು ದಿನ ಅವಧಿ ಇರ್ತೈತಿ? ಋಣಾನು ಸಂಬಂಧದಿಂದ ಸತಿ ಸುತ ಆಲಯ, ಹೌದು, ಮನಿ ಹೊಲ ಎಲ್ಲ ಸಂಬಂಧದ ಕರ್ಮ ಸಂಬಂಧದಿಂದ ಬರ್ತಾವ. ಋಣ ಹರಿತ ಅನ್ನೋ ಒಂದು ಕ್ಷಣ ಕೂಡ ಉಳಿದಿಲ್ಲ, ಇನ್ನೂ ಆಗಿ ಉಳಿದಿಲ್ಲವು. ನಿನ್ನ ಹೊಲ ಆಗಲಿ, ನಿನ್ನ ಮನಿ ಆಗಲಿ, ಮಕ್ಕಳಾಗಲಿ, ನಿನ್ನ ಶರೀರ ಆಗಲಿ ಎಲ್ಲವೂ ಋಣಾನು ಸಂಬಂಧದಿಂದ. ಋಣ ಹರಿದ ಒಂದು ಕ್ಷಣ ಕೂಡ ಕಟ್ಲೆ ತುಂಬಿದ ಮೇಲೆ ಕ್ಷಣ ಮಾತ್ರವಿರಲಿಲ್ಲ. ಅದಕ್ಕೆ ಇದನ್ನು ನಂಬಬೇಡ. ಅಸ್ಥಿರವಾದದ್ದು ಅದವ. ಎಲ್ಲವೂ ಋಣ ಸಂಬಂಧದಿಂದ ಕೂಡಿದ್ದದ. ಎಲ್ಲ ಬಿಟ್ಟು ಹೋಕ್ಕವ ಇವು. ಹಿಂದಗಡೆ ಹೇಳಕ್ ಶುರು ಮಾಡ್ತೀವಿ. ಇದನ್ನ ನಂಬತಿ, ನಂಬ್ಕೊಂಡು ಕೂತಿ ಹಿಂಗೆ ಇರ್ಬೇಕು. ಅಯ್ಯೋ ಬಹಳ ದಿನದ ಸಂಪರ್ಕ ಹೆಂಗ ಆಗಲ್ಯೋ ಯಪ್ಪ ಇದನ್ನಂತಾನ. ಹೆಂಗ ಬಿಡ್ಲಿವೋ ಇದನ್ನ ನಾನು ಅಂತದ್ ಎಷ್ಟು ಗಟ್ಟಿ ಆಗ್ಬಿಟ್ಟತಿ ದೇಹ ನಾನು ಅನ್ನೋದು. ತಾದಾತ್ಮ್ಯ ಭಾವ
ಹೋಗ್ಲಿ ಬಿಡೋದ ನನಗೆ ಸಂಬಂಧಿಸಿದ ಮೊದಲೇ ತಿಳ್ಕೊಂಡ್ಬಿಟ್ಟಿದ್ರಿ ಇದನ್ನು ಗಟ್ಟಿಯಾಗಿ. ಅದಕ್ಕೆ ಎಚ್ಚರ ಆಗು, ನಿನ್ನ ನಿಜದ ಎಚ್ಚರಿಕೆಯನ್ನು ಮಾಡ್ಕೊ. ಈ ಮೃತ್ಯು ಬರೋಕ್ಕಿಂತ ಮೊದಲ, ಮೃತ್ಯು ಮುಟ್ಟದ ಮುನ್ನ ನಿನ್ನ ನಿಜದ ಎಚ್ಚರಿಕೆಯನ್ನು ಮಾಡ್ಕೊ. ಅಂದ್ರೆ ನಿನಗೆ ಬಾಧೆ ಇಲ್ಲದಂಗೆ. ಇಲ್ಲಾಂದ್ರೆ ಬಾಧೆ ಪಡ್ತೀಯ, ಅಯ್ಯೋ ಯಪ್ಪ ಹಂಗೆ ಹೋಗ್ಲಿಯೋ ಇದನ್ನು ಬಿಟ್ಟು, ಭಾಳ ದಿನದ ಗೆಳೆತನ. ಮೊದಲ ಇದ್ರ ಬಗ್ಗೆ ಎಚ್ಚರ ಆಗಿಬಿಟ್ಟಿದ್ರೆ ನೀನ ಬೇರೆ ನಾನ ಬೇರೆ, ಎನ್ನೊಡನೆ ಸಮರಸವಿನ್ನು ಬೇಡಲೆ ತನ್ನುವೆ ಮುಂದಿನಂತೆ ನೀನು ಅನ್ಯವೆನಿಗೆ ಅನ್ನೋ ತಿಳುವಳಿಕೆ ನಿನಗಾಗಿತ್ತಂದ್ರೆ ಆ ಜ್ಞಾನವನ್ನು ಮಾಡ್ಕೊ. ಇದ ಮನುಷ್ಯನ ಜನ್ಮಕ್ಕೆ ಬಂದದ್ರ ಲಾಭ. ಪ್ರತಿಯೊಬ್ಬ ಮಾನವನಿಗೂ ಮಾಡ್ಕೊಳಿಕ್ಕೆ ಬರ್ತೈತಿ. ಆದರೂ ನಾವು ಮರ್ತು ಇದ್ರೆ ತಾದಾತ್ಮ್ಯ ಭಾವದವಾಗಿರ್ತದೆ, ಏನೇನು ಮಾಡ್ಕೋದು ಮರ್ತು ಬಿಟ್ಟೇವೆ. ಅಜ್ಞಾನ ಆವರಿಸಿ ಬಿಡ್ತದೆ. ಅಜ್ಞಾನದಿಂದ ಇದ ನಾನು ಅನ್ನೋ ತಿಳುವಳಿಕೆ ಗಟ್ಟಿಯಾಗಿಬಿಟ್ಟೈತಿ ನಮ್ಗೆ. ಅನ್ಯಥಾ ಜ್ಞಾನ, ಅಜ್ಞಾನದಿಂದ ಇದು ಅನ್ಯಥಾ ಜ್ಞಾನ ಉದಯ. ಅದಕ್ಕೆ ನಿನ್ನ ಬಗ್ಗೆ ಇದ್ದ ಅಜ್ಞಾನವನ್ನು ಮೊದಲು ಕಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋದು. ಪ್ರತಿಯೊಬ್ಬ ಮಾನವನು ತನ್ನ ಬಗ್ಗೆ ನಾನು ಯಾರಿದ್ದೇನೋ ತಿಳ್ಕೊಂಡಾಗ ನಮ್ಮ ಬಗ್ಗೆ ಇದ್ದ ಅಜ್ಞಾನ ಹೋಗ್ತೈತಿ. ನಾವು ಅಲ್ಲದನ್ನು ನಾವಂತ ತಿಳ್ಕೊಂಡವಂಥ ಅನ್ಯಥಾ ಜ್ಞಾನ ಅದು ಹೋಗ್ಬಿಡ್ತದೆ. ಅಜ್ಞಾನ ಹೋತಂದ್ರೆ ಅನ್ಯಥಾ ಜ್ಞಾನನೂ ಹೋಗಿಬಿಡ್ತೈತಿ. ಅದಕ್ಕೆ ತನ್ನ ಮೊದಲರಿಯುವುದು, ಇದಕ್ಕೆ ಜ್ಞಾನ ಅಂತಾರೆ. ಮನುಷ್ಯನ ಜನ್ಮಕ್ಕೆ ಬಂದ ಮೇಲೆ ಪ್ರತಿಯೊಬ್ಬರು ಮಾಡಬೇಕಾದಂಥ ಕರ್ತವ್ಯ ಇದು. ನಾವು ಏನು ಮಾಡ್ಬೇಕು ಅದನ್ನು ಬಿಟ್ಟು ಬಿಟ್ಟೇವಿ, ಅಜ್ಞಾನದೊಳಗಿನ ಕಾರ್ಯದೊಳಗೆ ತೊಡಗಿಬಿಟ್ಟೇವಿ. ಮಾಡಬಾರದನ್ನು ಮಾಡ್ಕೊಂತ ಕುಂತ ಅದ ಗಟ್ಟಿ ಹಾಕೊಂಡು ಕುಂತೈತಿ. ಅನ್ಯಥಾ ಜ್ಞಾನದೊಳಗೆ ಏನೇನು ಮಾಡೋ ಅದನ್ನು ಮತ್ತಟ್ಟು ಅದು ಗಟ್ಟಿ ಆಕೈತಿ. ಅದಕ್ಕೆ ಮೊದಲು ನಿನ್ನ ಬಗ್ಗೆ ಇದ್ದ ಅಜ್ಞಾನವನ್ನು ಕಳ್ಕೊ. ಅದ್ರ ಬಗ್ಗೆ ವೇದಗಳು, ಉಪನಿಷತ್ತುಗಳು ನಿನ್ನ ನಿಜಾನುಸರಣದಿ ನಿನ್ನ ನಿಜವನ್ನು ಕುರಿತು ಎಲ್ಲ ಮಹಾತ್ಮರು, ಅನುಭವಿಗಳು, ವೇದ ಉಪನಿಷತ್ತುಗಳು ಎಚ್ಚರಿಕೆ ಕೊಡ್ತವೆ. ಅದ್ರ ಕಡೆ ಲಕ್ಷ್ಯ ಕೊಡುವಂತ. ಕೊಡ್ಲಿಲ್ಲ ಅಂದ್ರೆ ನಿನ್ನ ದುರ್ದೈವ. ಯಾರೇನು ಎಚ್ಚರಗೊಳಿಸ್ಕೊಂತ ಬಂದಾರ. ರೇ ಅಮೃತಶ್ಯ ಪುತ್ರ ಜಾಗೃತ ಜಾಗೃತ ಉತ್ತಿಷ್ಠಿತ ಪ್ರಾಪ್ಯ ವರಾನ್ ನಿಬೋಧತ. ಎಲ್ಲರೂ ಅಮೃತ ಸ್ವರೂಪಿಗಳಿದೆ, ದೇವ ಸ್ವರೂಪಿಗಳೇ, ಆನಂದ ಸ್ವರೂಪಿಗಳದಿರಿ ಅನ್ನೋದನ್ನು ನೆನಪು ಮಾಡ್ಕೊಡಿ. ಅನ್ನೋದನ್ನು ಅವು ನೆನಪಿಗೆ ತಂದು ಕೊಡ್ತಾವೆ ವೇದ ಉಪನಿಷತ್ತುಗಳು, ಅನುಭವಿಗಳ ವಾಣಿಗಳು. ಅದನ್ನು ಅಮರವಾಣಿ ಅಂತಾರೆ. ಅಂದ್ರೆ ನಾಶ ಆಗಲಿದ್ದಂಥ ಇರುವನ್ನು ನೆನಪಿಗೆ ತಂದು ಕೊಡುವಂಥ ಅದು ವಾಣಿ. ಅದಕ್ಕೆ ಅಮರವಾಣಿ ಅಂತ. ಅದನ್ನು ನಾವು ಅದ್ರ ಕಡೆ ಲಕ್ಷ್ಯ ಇಲ್ಲ. ನಾವು ಕೇಳೋದನ್ನ ಚೆಂದಾಗಿ ಲಕ್ಷ್ಯ ಕೊಟ್ಟು ಕೇಳು, ಮನನ ಮಾಡು, ನಿಧಿಧ್ಯಾಸನ ಮಾಡು. ಅದೇ ಗಟ್ಟಿ ಆಗಲಿ. ನಾನು ಅಮರ ಸ್ವರೂಪ, ಆನಂದ ಸ್ವರೂಪ, ದೇವ ಸ್ವರೂಪನ ನಾನು ಅಂತ ವಿಚಾರ ಪ್ರತಿಯೊಬ್ಬರಲ್ಲಿ ಅದು ಗಟ್ಟಿ ಆಗಲಿ ಅಂತ. ಅದು ಅಭ್ಯಾಸ ಬೇಕು. ಅಭ್ಯಾಸ ಮಾಡಿದಾಗ ಅದು ಗಟ್ಟಿ ಆಕೈತಿ. ನಾವು ಅಭ್ಯಾಸಕ್ಕೆ ಕೊಡುವಂಗಿಲ್ಲಲ್ಲ. ಮರ್ತು ಬಿಟ್ಟೇವಿ ನಾವು ಯಾರಿದ್ದೇವನ್ನು ಮರ್ತು ಅಲ್ಲದನ್ನು ಹಿಡ್ಕೊಂಡಿದ್ದ ನಾ ಹೆಂಗ ಅದೇನು ಬಿಡು ಅಂತ. ಬಹಳ ದಿನದ ಸಹವಾಸ ಮಾಡಿ 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 ಇದಾಗಿ ಹೇಳ್ತಾರೆ. ಜಡಭಾವ ಗಟ್ಟಿ ಆಗಿಬಿಟ್ಟೈತಿ. ಅದಕ್ಕೆ ಜಡಭಾವ ನೀಗು ಸನ್ನುತಿ ತನಗೆ ಸಂಪನ್ನವಾದ ಅರಿವಿದು ನನ್ನಿ ಎಂದು ನಂಬೆಲೆ ಯೋಗಿ ನಿನ್ನ ಮುಂದಿನ ಜಡಭಾವಂ ನೀಗು. ಬಿಡಿದ ನಿನ್ನೆ ಇಷ್ಟು ದಿನ ಹಿಡ್ಕೊಂಡಿಲ್ಲ, ಇದು ನಾನು ನಂದು ಅಂತ ಇದನ್ನು ಕೈ ಬಿಡಿದನು. ಬಿಟ್ಟಾಗ ಆರಾಮೈತಿ. ಇದು ನಾನು ನಂದು ಅಂತ ತಿಳ್ಕೊಂಡಾಗ ದುಃಖ ಪಡ್ಲಿಕ್ಕೈತಿ. ದುಃಖಕ್ಕೆ ಮೂಲ ಕಾರಣ ಇದೆ. ನೀ ಎಲ್ಲದನ್ನು ಹಿಡ್ಕೊಂಡು ಕುಂತಿಯಲ್ಲ, ಜಡಭಾವ ಇಟ್ಕೊಂಡು ಕುಂತಿಯಲ್ಲ, ಇದೆ ಅದು. ಅದನ್ನು ಬಿಡು ಪುರುಷತ್ವ ನಿನಗೆ ಆನಂದದ ಅನುಭವ ಆಗುತ್ತೆ. ಅಜ್ಞಾನದಾಗ ಇದು ಹಿಡ್ಕೊಂಡು ಕುಂತಿಯಲ್ಲ, ಶರೀರ ನಾನು ಅನ್ನೋ ತಪ್ಪು ತಿಳುವಳಿಕೆ. ದೇಹ ಭಾವ ನಡೆಯ ದುಃಖದ ಕೇಳು ಅಂತ ಅಭ್ಯಾಸ ನಿರಂತರ ಮಾಡಿದಾಗ ಬರ್ತೈತೆ ನಮ್ಗೆ. ಇದು ನಾನಲ್ಲ. ಮೊದಲು ದೇಹ ನಾನಲ್ಲ ಅನ್ನೋದು ಬರಲಿ. ಆ ನಂತರ ಪ್ರಾಣ ನಾನಲ್ಲ, ಇಂದ್ರಿಯಗಳು ನಾನಲ್ಲ, ಮನಸ್ಸು ನಾನಲ್ಲ, ಚಿತ್ತು, ಅಹಂಕಾರ, ಒಂದೊಂದು ಇವನ್ನೆಲ್ಲ ಯಾಕೆ ನನ್ನಿಂದ ಯಾವ್ಯಾವ ಅರಿವಿಸ್ಕೊಳ್ತಾವ ಅವು ಯಾವುವು ನಾನಲ್ಲ. ಅರಿವು ನಾನು ಯಾವಾಗಲೂ ಇರು ನಾನು, ಆನಂದ ಸ್ವರೂಪ ನಾನು ಅನ್ನುವಂಥ ಜ್ಞಾನ ನಮ್ಮಲ್ಲಿ ದೃಢಪಡಬೇಕಾಗಿದೆ. ಅದಕ್ಕಾಗಿ ಅಭ್ಯಾಸ ಮಾಡಬೇಕು. ಅಂದಾಗಿದ್ದು ಗಟ್ಟಿ ಆಕೈತಿ. ಅವಾಗ ಅನುಭವ ಬರ್ತೈತಿ. ಅಭ್ಯಾಸ ಇಲ್ಲದ ಅನುಭವ ಆಗುದಿಲ್ಲ. ನಾವು ನಿರಂತರ ಅಭ್ಯಾಸ, ನಮ್ಮ ಇರುವನ್ನು ಕುರಿತು ಹೇಳೋದು, ಕೇಳೋದು, ಶ್ರವಣ ಮಾಡೋದು, ಮನನ ಮಾಡೋದು, ನಿಧಿಧ್ಯಾಸನ ಮಾಡೋದು, ಇದೇ ಅಭ್ಯಾಸ.
ಇದೇ ಸಾಧನೆ ಇದಕ್ಕೆ. ಏನು ಅದನ್ನು ನಾವು ಬಿಟ್ಟು ಬಿಟ್ಟೇವಿ. ಬರೀ ಅನಾತ್ಮದ ಬಗ್ಗೆ ಹೇಳೋದು ಕೇಳೋದು ಮಾಡಿ ಅದು ಗಟ್ಟಿಯಾಗಿಬಿಟ್ಟೈತಿ. ಅನಾತ್ಮ ವಿಚಾರದೊಳಗೆ ಕಾಲು ಕಳೆದೇವು. ಆಯುಷ್ಯ ಎಲ್ಲ ಅದ್ರಾಗ ಕಳೆದು ಅದ ಗಟ್ಟಿಯಾಗ್ಬಿಟ್ಟೈತಿ. ಏನು ನೆನೀತಿ ಅದ ಆಗಿ ಹೋಗ್ಬಿಡ್ತೈತಿ. ನಮ್ಗೆ ಏನು ಬೇಕಾಗೈತಿ ಅದ್ರ ನೆನವನಾಗಿಲ್ಲ ನಾವು ಬೇಡಾದದ್ರ ನೆನವನಾಗಿದೆ. ಅನಾತ್ಮದ ನೆನವನೇ ಅಲ್ಲದ್ರ ನೆನವನೇ ಆಗಿದೆ. ನಮ್ಮ ನೆನವನೇ ನಾವು ಇದ್ದಿದ್ರೆ ನಾವು ಆರಾಮ್ ಇರ್ತಿದ್ವಿ. ದುಃಖ ರಹಿತ ಆಗಿರ್ಲಿಕ್ಕೆ ಬರ್ತಿತ್ತು. ಅದನ್ನು ನಾವು ಮಾಡಬೇಕಾಗಿದೆ. ಮಹಾತ್ಮರೆಲ್ಲ ತಾವು ಆ ಸ್ಥಿತಿಯನ್ನು ಪಡೆದು ಇನ್ನುಳಿದವರಿಗೆ ಅದನ್ನು ಹೊಂದಲಿ ಅಂತ ಎಚ್ಚರಗೊಳಿಸ್ಕೊಂತ ಬಂದ. ಇದ ನಾವು ಮಾಡಬೇಕಾದಂಥ ಕರ್ತವ್ಯ. ಇದು ಹೋಗೋದ್ರೊಳಗಾಗಿ ಮಾಡ್ಕೋ ಇದನ್ನು. ಮತ್ತಿದು ಈ ಜನ್ಮ ಹೋತಂದ್ರೆ ಇಂಥ ಒಂದು ಅವಕಾಶ ಇಲ್ಲ ಅಲ್ಲಿ. ಅಲ್ಲಿ ಪ್ರಜ್ಞಾ ಜಾಗೃತಿ ಇಲ್ಲ. ಯಾವುದೇ ಮನುಷ್ಯನ ವರ್ಗ ಹೊರತುಪಡಿಸಿ ಯಾವುದೇ ಇನ್ನಿತರ 83 ಲಕ್ಷ ಪ್ರಕಾರ ಅದಾವಲ್ಲ, ಇದು 74ನೇ ಲಕ್ಷ ಪ್ರಕಾರದ ಜೀವರಾಶಿಯೊಳಗೆ ಇದು ಒಂದು ಶ್ರೇಷ್ಠ ಮಾನವ ಜನ್ಮ. ಹುಡುಕಿದ್ದು ಏನದಾವ, ಎಷ್ಟನೇ ಜನ್ಮ ಹೊಂದಿದ್ರು ಅವು ಅಲ್ಲಿ ಪ್ರಜ್ಞೆ ಇಲ್ಲ. ಇಲ್ಲಿ ಅರಿವು ಜಾಗೃತ ಅದ, ಮನುಷ್ಯನಲ್ಲಿ ಎಚ್ಚರದ. ಈಗ ಈ ಕೆಲಸ ಮಾಡ್ಕೊ. ಬೆಳಕೈತಿ ಇಲ್ಲಿ, ಅಲ್ಲೆಲ್ಲ ಕತ್ಲದ. ಅಜ್ಞಾನದೊಳಗೆ ಅಲ್ಲಿ ತಿಳ್ಕೊಳ್ಳಿಕ್ಕೆ ಅವಕಾಶ ಇಲ್ಲ. ಈ ಅವಕಾಶ ಪ್ರತಿಯೊಬ್ಬ ಮಾನವನಿಗೂ ಅದ. ಬೇಕಾದಂಥ ಪಾಪಿ ಅದನಂದ್ರು ಅವನಲ್ಲಿ ದುಷ್ಟ ಅದನಪ್ಪ, ಪಾಪಿ ಅದನಪ್ಪ ಅಂದ್ರು ಅವನು ಪರಿವರ್ತನೆ ಮಾಡ್ಕೊಳ್ಳಿಕ್ಕೆ ಅವಕಾಶ. ಒಮ್ಮೆ ಅದ್ರ ಕಡೆ ಲಕ್ ಕೊಡಕತ್ತ ಅಂದ್ರೆ ಅದು ಹೊಳಿತೈತೆ ಅವಾಗ. ಅವನು ಸರಿಯಾದ ದಾರಿ ಹಿಡಿತಾನೆ. ಅದಕ್ಕೆ ನಾವು ಅದ್ರ ಕಡೆ ಲಕ್ ಕೊಡ್ಬೇಕಾಗಿತ್ತು. ಮಾಡಿ ನೋಡು, ಆ ಕಡೆ ಬೆಳಕಿನ ಕಡೆ ಲಕ್ಷ ಕೊಟ್ಟು ನೋಡು. ಬೆಳಕಿನಡೆಗೆ ಬಾ ಅಂತಾರೆ. ಕತ್ತಲೆಯಿಂದ ಬೆಳಕಿನಡೆಗೆ, ಜ್ಞಾನದಿಂದ ಅಜ್ಞಾನದಡೆಗೆ. ತಮಸೋಮಾಂ ಜ್ಯೋತಿರ್ಗಮಯ. ಕತ್ತಲೆಯಿಂದ ಬೆಳಕಿನಡೆಗೆ, ಮೃತ್ಯುವಿನಿಂದ ಅಮೃತದೆಡೆಗೆ ಅಂತ. ಯಾವಾಗಲೂ ಇದ್ದದ್ದು ನಾಶರಹಿತವಾದಂಥ ಸ್ಥಿತಿಯನ್ನು ನೆನಪಿಗೆ ತಗೋವಂತ. ಇದನ್ನು ನೀ ಅಲ್ಲದನ್ನು ತಿಳ್ಕೊಂಡ ನಾನು ಮೃತ್ಯುವಿನಡೆಗೆ ಹೊಂಟೀನಿ. ನೀ ಯಾರದಿ ಅನ್ನೋದು ಎಚ್ಚರಿಕೆಯನ್ನು ಮಾಡ್ಕೊ. ನಿನಗೆ ಮೃತ್ಯು ಅನ್ನೋದಿಲ್ಲ. ನಿನ್ನ ಅಮೃತ ಸ್ವರೂಪನ ನೀನದಿ ಅನ್ನೋದು ನಿನಗೆ ಅನುಭವ ಬರ್ತದೆ. ಅದನ್ನು ನಾವು ಮಾಡ್ಕೊಳಕ್ ತಯಾರಿಲ್ಲ. ಯಾವಾಗಲೂ ಇದ್ದದ್ದು ಅದು. ಈಗಿದ್ದಿಲ್ದಂಗೆ ಆಗುದಲ್ಲ ನಿನ್ನ ಸ್ಥಿತಿ. ಬಂತು ಹೋತು ಅನ್ನೋದಲ್ಲ. ಅದಕ್ಕೆ ಬಂದು ಹೋಗು ಆಗಂತುಕ ಅಲ್ಲ ಅದು. ಏನು ಹೋದ್ರು ನಾವು ಏನು ನೋಡಿ ಲಕ್ಷಿಸಿ ಅಂತೇವೆ, ಅದನ್ನ ನಾಮ ರೂಪ ನೋಡಿ ಅವು ಬಂದು ತೋರಿ ಎಡಗ್ತಾವ. ಆತ್ಮಾನಂದ್ರ ಅಂದ್ರೆ ಏನ ತಿಳ್ಕೊಂಡಿರಿ ನೀವು? ಶಿವಾನಂದ್ರ ಅಂದ್ರೆ ಏನ ತಿಳ್ಕೊಂಡಿರಿ? ಶರೀರ ಹೇಗ್ರಿ ಇಷ್ಟ ದಿನ ಇತ್ತು ಹೋತು ಅಂದು ಅದಲ್ಲ. ಅದು ನಾನಲ್ಲ. ಅಲ್ಲದನ್ನ ನೆನಪು ಮಾಡವ. ನನ್ನ ನೆನಪು ಮಾಡವ ನನ್ನ ಭಕ್ತ. ನಿಜವಾದ ಭಕ್ತ. ನಾ ಯಾರಿದ್ದೀರೇನು ನಾವು ನೆನಪು ಮಾಡವ ನಿಜವಾದ ಭಕ್ತ. ನಾ ಅಲ್ಲದನ್ನ ನಾನು ಅಂತ ತಿಳ್ಕೊಂಡವ. ಆತ್ಮಾನಂದ್ರ ಅಂದ್ರೆ ಫೋಟೋ ಅಂತ ತಿಳ್ಕೊಂಡವ ನನ್ನ ಭಕ್ತ ಅಲ್ಲವ. ಹೌದಿಲ್ಲ? ಫೋಟೋ ಇಟ್ಕೊಂಡು ಕುಂಡಿರ್ತೇವೆ ಯಾಕ್ರಿ? ಆತ್ಮಾನಂದ್ರ ಅನ್ಕೂಲೆ. ಇದು ಹೊಳಿದ ಭಾಳ ಕಠಿಣ ಐತಿ. ನಾವು ಏನು ನೀವು ಹಿಂಗೆ ಯಾಕೆ ಹೇಳ್ತಾರ ಅಂತ ಹೌದಿಲ್ಲ? ಸಾಮಾನ್ಯ ಜನರಿಗೆ ಇದು ಹೊಳಿದನ ಇಲ್ಲ. ಇಟ್ಕೊಂಡು ಕುಂತಿರಲ್ಲ ಆತ್ಮಾನಂದ್ರ ಅಂತೇಳಿ ಗದ್ದಿಗೆ ಗೊಂಬೆ. ಹೌದನ ಅದು? ಅವನು ಕಿತ್ತೋಗಿ ಅವನು ತೋರಿಡಗೋವ. ಇನ್ನೊಬ್ರು ಯಾಕೆ ಅವ್ರು ಮಾಡ್ಯಾರ ಇವ್ರು ಮಾಡ್ಯಾರ, ಆ ಮಹಾತ್ಮರು ಮಾಡಿಲ್ಲ. ಅವನ್ನೆಲ್ಲ ಮಾಡಕ್ ಹೋಗ್ಲಿಲ್ಲ. ಮನಸ್ಸಿನಾಗಿನ ತೆಗೆದು ಹೋಗೋದು. ಮನಸ್ಸಿನಾಗ ಬಿಡ ಅದನ್ನು. ಹೊರಗೇನು ಗುದ್ದಾಡಕ್ ಹೋಗ್ಬೇಡ, ಮಂದಿಗೆ ತೋರ್ಸಕ್ ಹೋಗ್ಬೇಡ ಅದನ್ನು. ಯಾಕ್ರಿ ಬಿಟ್ಟದ್ದು ನಾಮರೂಪಗಳ ಗೊಡವಿ ಕೈ ಬಿಟ್ಟದ್ದು ಮಂದಿಗೆ ತೋರ್ಸಕ್ ಹೋಗ್ಬೇಡ. ನೀನು ಒಳಗೆ ಬಿಡೋದನ್ನು. ಆ ಹುಚ್ಚರು ಕೂಡ ಗುದ್ದಾಡಕ್ ಹೋಗ್ಬೇಡ. ಯಾಕ್ರಿ? ಅವರು ಬಾಹ್ಯದಲ್ಲಿ ಇದನ್ನ ಮಾಡಕ್ ಹೋಗ್ಬೇಡ, ಒಳಗ ಆಂತರಿಕವಾಗಿ ಬಿಡೋದು. ಅವು ಮಾಡಿದೆ ಅಂದ್ರೆ ಎಲ್ಲರಿಗೂ ವಿರೋಧ ಕಟ್ಕೋತೀನಿ. ಯಾಕ್ರಿ? ಅದಕ್ಕೆ ಬೇಕಾಗೈತಿ? ಅದು ಉಪಯೋಗ ಇಲ್ಲ. ಬಳಸದರೆ ಅದ್ವೈತವನ್ನು ಬಾಹ್ಯದಲ್ಲಿ ನಿನ್ನೊಳಗೆ ಏಕೋ ಭಾವನೆ ಹುಡುಗು. ಸಂಬಂಧ ತಪ್ಪಿಸ್ಕೊಂಡಿರಾಕಲಿ ಅನಾತ್ಮದ ಸಂಬಂಧವನ್ನು. ಎದಿ ಇಲ್ಲೋ ಈಗ ನೀನು ಇರುವಿಕೆ ಯಾವಾಗಲೂ ಐತಿ ನಿನ್ಗೆ. ಯಾವಾಗಲೂ ಇದ್ದದ್ದು ಆತ್ಮಾನಂದ. ಈಗಿದ್ದು ಇಲ್ಲದಂಗ ಆಗೋದು ಅದು ಆತ್ಮಾನಂದ ಅಲ್ಲ. ಏನೋ ತಿಳ್ಕೊಂಡ್ಬಿಟ್ಟೇವ್ ನಾವು. ಆತ್ಮಾನಂದ ಅಂದ್ರೆ ಶಿವಾನಂದ ಅಂದ್ರೆ ಹೋತು ಬಂತು ಹೋದ್ರಿ ಅವರು ಶರೀರ ಬಿಟ್ಟು.
ಹೌದಲ್ಲ, ಅವು ಶರೀರ ಬಿಟ್ರು, ತಮ್ಮನ್ನೇನು ತಾವು ಬಿಟ್ಟಿಲ್ಲಲ್ಲ. ಶರೀರ ಬಿಟ್ರು, ಅಲ್ಲದನ್ನು ಕೈ ಬಿಟ್ರು, ತಮ್ಮನ್ನು ತಾವು ಬಿಟ್ರು ಅವರು. ತಮ್ಮನ್ನು ತಾವು ಬಿಟ್ಟಿರಾಕ್ ಬರ್ತೈತೇನೆ ಯಾರಿಗೆ? ಹ್ಮ್ ಯಾವಾಗಲೂ ಹಿಡದೇ ಇಲ್ಲ, ಬಿಟ್ಟೇ ಇಲ್ಲ ಅವರು. ಯಾಕ್ರಿ? ಹಿಡಿದದ್ದು ಯಾವುದು, ಬಿಟ್ಟದ್ದು ಯಾವುದು? ಯಾವ್ದ್ರ ಮನಸ್ಸು ಹಿಡಿದಿದ್ದು, ಮನಸ್ಸು ಬಿಟ್ಟಿದ್ದು. ಹೌದಿಲ್ಲ? ಆತ್ಮ ಅಲ್ಲಿ ಹಿಡಿಯುವಿಕೆ ಬಿಡಿಯುವಿಕೆ ಇಲ್ಲೇ ಇಲ್ಲ, ಯಾವಾಗಲೂ ಇದ್ದದ್ದು ವಸ್ತು ಅದು. ಸದ್ವಸ್ತು ಕೆಡಲಾರದಂಥದ್ದು ಇದು. ಅದ್ರ ಕಡೆ ಲಕ್ಷ್ಯ ಕೊಡು. ಹ್ಮ್ ಹಿಡಿಯುವ ಮೋಹಕವಿಲ್ಲ, ಬಿಡುವ ಬಾಧಕವಿಲ್ಲ, ಪಡೆಯಿಲ್ಲ ಪಟ್ಟಾಂತರವಿಲ್ಲ, ಎಂದೆಂದು ಪರಿಪೂರ್ಣ. ಅಂಥ ಇರುವಿನ ಕಡೆ ಲಕ್ಷ್ಯ ಕೊಡು ನೀವು. ಅದನ್ನ ನಾವು ಅನುಭವಕ್ಕೆ ತಗೊಳಕ್ ತಯಾರಿಲ್ಲ. ಅನುಭವ ಗೋಚರದ ಅದು ಇದು ವಸ್ತು. ಯಾವ ಇಂದ್ರಿಯಗಳಿಗೂ ಅದು ಗೋಚರ ಆಗುವುದಲ್ಲ, ಕಣ್ಣಿಗೆ ಕಾಣಿಸುವುದಲ್ಲ, ಮನಸ್ಸಿಗೆ ಭಾಸ ಆಗುವುದಲ್ಲ. ನಾವು ಇಂದ್ರಿಯಗಳ ಮುಖಾಂತರ ನೋಡಕ್ ಹೊಂಟೇವೆ ಅದನ್ನು. ದರ್ಶನ ಅಂತ. ದರ್ಶನ ಅಂದ್ರೆ ಇಂದ್ರಿಯಗಳಿಗೆ ಗೋಚರ ಆಗುವುದಂತ ತಿಳ್ಕೊಂಡೆ. ಅದು ದರ್ಶನ ಅಲ್ಲ, ಏನ್ ಅನುಭವ ಗೋಚರ ಅದ. ಏನ್ ವಿಚಾರದಿಂದ ಅದನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ. ಏನ್ ನಮ್ಮ ಇರುವಿಕೆ ಅನುಭವವನ್ನು ಮಾಡ, ಅನುಭವದಿಂದ ನೋಡು ಅಂದ. ಇಂದ್ರಿಯಗಳಿಂದ ನೋಡು ಅಂತ ಹೇಳಿಲ್ಲ ಅದಕ್ಕೆ. ಯಾಕೆ? ಇಂದ್ರಿಯಗಳು ಅದನ್ನು ತಿಳಿಲಿಕ್ಕೆ ಅಸಮರ್ಥ ಅದಾವ. ಮನ ಬುದ್ಧಿಗೆ ನಿಲುಕಲಾರದ ಸೂಕ್ಷ್ಮಕ್ಕಿಂತಲೂ ಸೂಕ್ಷ್ಮಗಿರುವ ಆಚೆಗಿನ ಅನುಭವವೇ ಜ್ಞಾನವೆಂದು ತಿಳಿಯಿರಿ ಅಂತ. ನಿಮ್ಮ ಮನಸ್ಸಿಗೆ ಗೋಚರ ಆಗೋದು, ಕಣ್ಣಿಗೆ ಕಾಣಿಸೋದು ಇವೆಲ್ಲ ಜ್ಞಾನ ಅಲ್ಲ. ಅವು ಕಾಲಾಂತರದಲ್ಲಿ ನಾಶ ಆಗೋದು. ನಾಮರೂಪಗಳೆಲ್ಲ ಇಂದ್ರಿಯಗಳಿಗೆ ಗೋಚರ ಅದಾವ. ಆದ್ರೆ ಆ ಇರು ಏನದ, ಅರು ಆನಂದ ಸ್ವರೂಪ, ಯಾವ ಇಂದ್ರಿಯಗಳಿಗೂ ಗೋಚರ ಆಗುದಿಲ್ಲ. ಅದನ್ನು ಅರಿಲಿಕ್ಕೆ ಅರಿವು, ಎಲ್ಲವನ್ನು ಅರಿತಕ್ಕಂಥ ಅರಿವು ಅದು. ಅದನ್ನು ಎದರಿಂದ ಅರಿತಿ? ಅರಿಲಿಕ್ಕೆ ಬಾರದ್ದು, ಅರಿವಿಸಿಕೊಳ್ಳಲಾರದ್ದು. ಹಿಂಗ ಅದನ್ನ ತಿಳ್ಕೋಬೇಕು. ದೃಶ್ಯಕ್ಕೆ ವಿಲಕ್ಷಣವಾಗಿ ನಿಂತು ನೋಡ್ಕೋ ಅಂದರು. ಯಾವಾಗಲೂ ಇದ್ದ ವಸ್ತು ಅದು, ಎಲ್ಲವನ್ನ ಅರಿತಾ ಯಾವಾಗಲೂ ಇದ್ದದ್ದೈತಿ. ಅದ ನಿನ್ನ ನಿಜ ನಿಜ ಸ್ವರೂಪ ಅನ್ನೋದನ್ನ ಅನುಭವದಿಂದ ಕಂಡುಕೋ. ಅದು ಎಲ್ಲಾರು ಹೋಗುವುದು ಬರುವುದು ಇಲ್ಲ ಅದಕ್ಕೆ. ಈಗಿದ್ದು ಇಲ್ಲದಂಗ ಆಗೋದಲ್ಲ, ಯಾವಾಗಲೂ ಇದ್ದು ಬಿಟ್ಟಿದ್ದದು. ಏನ್ ಅಂತ ಇರುವಿನ ಕಡೆ ಲಕ್ಷ್ಯ ಕೊಡುವಂತ ವಿಚಾರ ನಮ್ಮಲ್ಲಿ ಹೊಳಿಬೇಕಲ್ಲ. ಬುದ್ಧಿ ಹೊಳೆದಿಲ್ಲ. ನಾವು ಜಡ ವಸ್ತುಗಳನ್ನು ನೋಡಿದಂಗ ಅದನ್ನ ನೋಡಕ್ ಪ್ರಯತ್ನ ಮಾಡ್ತೇವೆ. ಕಣ್ಣಿಗೆ ಕಾಣಿಸೋದು, ಮನಸ್ಸಿಗೆ ಭಾಸ ಆಗೋದಲ್ಲ. ಅದು ಜಡ ವಸ್ತು ಕಾಣಿಸ್ತಾವ, ಅವು ಕೇಂದ್ರಗಳು ಗೋಚರ ಆಗುವುದಿಲ್ಲ, ಜಡನ ಅದು. ಆದ್ರೆ ನಿನ್ನ ಇರುವೇನದ, ಅದು ಕಾಣುವುದಲ್ಲ. ಹೇಗ್ರಿ? ಅದು ಎಲ್ಲವನ್ನ ಅರಿತಕ್ಕಂಥದ್ದು. ಅರಿವು ಯಾವಾಗಲೂ ಐತಿ. ಏನ್ ಅರಿವಿಸ್ಕೊಳ್ಳೋದು ಯಾವುದೂ ನೀನಲ್ಲ, ಅರಿವು ನೀನು, ಅರಿಯಾವ ನೀನು. ನಿನ್ನನ್ನು ತಿಳಿಲಿಕ್ಕೆ ಯಾರಿಗೂ ಸಾಧ್ಯನಿಲ್ಲ. ವೇದಗಳಿಗೆ ಸುಧಾ ಸಾಧ್ಯ ಇಲ್ಲ. ಚತ್ವಾರೋ ವೇದ ಚಕಿತಂ ಅಭಿದತ್ತೆ ಅಂತ 4 ವೇದಗಳು ಸುಧಾ ಹೊರಳಿ ಬಿದ್ದಾವು. ನಿನ್ನನ್ನು ತಿಳಿಲಿಕ್ಕೆ ಅಸಮರ್ಥದ. ಯಾರಿಂದಲೂ ಸಾಧ್ಯ ಇಲ್ಲ ನೀನು. ಯಾಕೆ? ಅರಿವಿಸ್ಕೊಳ್ಳುವ ವಸ್ತು ನೀನಲ್ಲ. ಯಾವಾಗಲೂ ಇದ್ದೇನನ್ನುವಂಥ ಅನುಭವ ಯಾವಾಗಲೂ ಇರ್ಬೇಕು ನೋಡಿ ನೀನು. ನಾ ಇಲ್ಲದಂಗ ಆಗವಲ್ಲ, ಯಾವಾಗಲೂ ಇದ್ದಾವ ನಾನು. ಇಲ್ಲದಂಗ ಆಗುದು ನಾನಲ್ಲ. ಈಗಿದ್ದು ಇಲ್ಲದಂಗ ಆಗುದು ಅದು ನಾನು ಅಲ್ಲದ್ದದು. ನಾ ಇಲ್ಲದಂಗ ಆಗುದಿಲ್ಲ, ನಾ ಅಲ್ಲದ್ದು ಇಲ್ಲದಂಗ ಆಕೈತಿ. ಅನ್ನುವಂಥ ವಿಚಾರ ಯಾವಾಗಲೂ ಗಟ್ಟಿ ಉಳಿಬೇಕು ನೋಡಿ. ಅದ ಅಭ್ಯಾಸ ಸತತ ನಡೆದ್ರೆ ಏನಾದ್ರು ಉಳಿತೈತಿ ಒಳಗ ಆಂತರಿಕವಾಗಿ. ಇದ್ದದ್ಯಾವುದು ಇಲ್ಲದ್ಯಾವುದು ಅದನ್ನು ತಿಳ್ಕೊ. ನೀನ ಎದಾಲು ಇದ್ದಾವ ನೀನು. ಇವೆಲ್ಲ ಇದ್ದು ಒಮ್ಮೆ ಇಲ್ಲದಂಗ ಅವು ನೀನಲ್ಲ. ತೋರಿ ಮಾಯ ಅದು. ತೋರ್ತತಿ ಅಡಗ್ತತಿ, ಅದು ಮಾಯ. ತೋರುದು ಅಡಗುದು ನಿನ್ನ ಸ್ವರೂಪ ಅಲ್ಲ. ತೋರುದು ಅಡಗುಕ್ಕೆ ಸಾಕ್ಷಿಯಾಗಿ ಇದ್ದದ್ದು ನಿನ್ನ ಸ್ವರೂಪ. ಅದು ಎಲ್ಲವನ್ನ ತಿಳಿಯವ ನೀನು. ಏನ್ ಈ ಅಭ್ಯಾಸ ದೃಢತರ ಆಗ್ಬೇಕಾದ್ರೆ ಒಳಗ ಆಂತರಿಕವಾಗಿ ಅಭ್ಯಾಸ ಬಲಿಬೇಕಿದೆ. ಏನ್
ಹೊರಮಯವಾದ ಇರುವ ತಾನಿದ್ದು ಈ ಜಡ ಶರೀರ ನಾನಂತ ತಿಳ್ಕೊಂಡು ಬಂದ ಅಂದಲ್ಲೇ ದುಃಖ ಪಡ್ಲಿಕ್ಕತ್ತ. ಬರೀ ಶರೀರ ಹಿಡ್ಕೊಂಡು ಶರೀರ ಮೇಲ್ಬಾಣಿಕೆ ಮಾಡ್ಕೊತ ಕೂಡುದು ನಮ್ಮ ಜೀವನ ಅಲ್ಲ. ಹೊಟ್ಟಿ ಪಾಡಿಗಾಗಿ ಯಾವಾಗ ನೌಕರಿ ಹಿಡಿದ್ರಿ ಯಾವಾಗ ಬ್ರಾಹ್ಮಣತ್ವ ಹೋತ್ ನಿಮ್ಗೆ. ಹೌದು, ಹೊಟ್ಟಿ ಸಂಬಂಧ ನೀನು ಇದನ್ನು ಮರೆತಲ್ಲ, ನಿನ್ನನ್ನು ನೀ ಮರೆತಲ್ಲ. ನಿನ್ನ ನೀ ತಿಳ್ಕೊಳ್ಳೋ ಅಭ್ಯಾಸದಾಗ ತೊಡಗಿದ್ರೆ ಅದು ತನ್ನಿಂದ ತಾನ ನಡೀತೈತೆ ಅನ್ನೋದು ನಿನಗೆ ಗೊತ್ತಾಗ್ಲಿಲ್ಲ ಅಲ್ಲೂ. ಶರೀರ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆ ಇದ್ದಿದ್ದಿಲ್ಲ ನೀನು. ಪ್ರಾರಬ್ಧಂ ಪುಷ್ಯತಿ ಒಬ್ಬರಿತಿ, ಪ್ರಾರಬ್ಧ ಜೋಪಾನ ಮಾಡ್ತೈತಿ ಅಂತ ಧೈರ್ಯ ತಾಳಿಲ್ಲ ಅಲ್ಲೂ. ನಿನ್ನ ನಿಜದ ಎಚ್ಚರಿಕೆಯನ್ನು ಮಾಡ್ಕೊಳ್ಳಿಲ್ಲ ಅಲ್ಲೂ. ಬ್ರಹ್ಮದ ತಿಳುವಳಿಕೆ ಮಾಡ್ಕೊಳಕ್ ಪ್ರಯತ್ನ ಮಾಡೋ ಅವಾಗ ಬ್ರಾಹ್ಮಣ ಅಂತ. ಬ್ರಹ್ಮ ಜನಾತಿ ಇತಿ ಬ್ರಾಹ್ಮಣ. ಬ್ರಹ್ಮದ ತಿಳುವಳಿಕೆಯನ್ನು ಮಾಡ್ಕೊಳಕ್ಕೆ ಯಾರು ಪ್ರಯತ್ನ ಮಾಡ್ತಾರೆ ಅವರೆಲ್ಲರೂ ಬ್ರಾಹ್ಮಣರು. ಬ್ರಾಹ್ಮಣ ಅಂದ್ರೆ ಅದೊಂದು ಜಾತಿ ಅಲ್ಲ. ಏನ್ ಯಾವ ಬೇಕಾದ ಬ್ರಾಹ್ಮಣ ಆಗಬಹುದು. ಬ್ರಹ್ಮದ ತಿಳುವಳಿಕೆಯನ್ನು ಮಾಡಿಕೊಂಡು ಅವರೆಲ್ಲರೂ ಬ್ರಾಹ್ಮಣರು ಅಂತ. ಏನ್ ಪ್ರತಿಯೊಬ್ಬರಿಗೆ ಮಾಡ್ಕೊಳಿಕ್ ಬರ್ತದೆ ಬ್ರಾಹ್ಮಣ. ಎಲ್ಲರೂ ಅವಕಾಶ ಐತೆ. ಹೌದಿಲ್ಲ? ಅದಕ್ಕೆ ಶ್ರೇಷ್ಠ ಬ್ರಾಹ್ಮಣ ಶ್ರೇಷ್ಠ ಅಂತ ಯಾಕೆ ಹೇಳ್ಯಾರ? ಮನುಷ್ಯನ ಜನ್ಮದೊಳಗೆ ಶ್ರೇಷ್ಠರು ಯಾರು ಅಂದ್ರೆ ಬ್ರಾಹ್ಮಣ ಜನ್ಮ ಶ್ರೇಷ್ಠ ಅಂತ. ಅಂದ್ರೆ ತಿಳಿದವ ಅವ ಶ್ರೇಷ್ಠ. ತಿಳಿಲಿಲ್ಲ ಇದ್ದಾದ್ರೆ ಅವ ಮನುಷ್ಯನ ಜನ್ಮ ಬಂದ್ರು ಅವೇನು ಅದಕ್ಕೇನು ಮಹತ್ವ ಇಲ್ಲ ಅಂತ. ದ್ವಿಪಾದ ಪಶು ಮನುಷ್ಯ ರೂಪೇಣ ಮೃಗಶ್ಚರಂತಿ ಅಂತ. ಇದು ದನದ ಗದ್ದೆನ ತಿಂತೈತಿ, ಲದ್ದಿ ಆಗ್ತೈತಿ, ಮಕ್ಕಳು ಮರಿ ಹಿಡಿತೈತಿ. ಏನ್ ಮಾಡೋದು? ಇದು ಒಂದು ದನನ? ಹೌದಿಲ್ಲ? ಪಶುನ ಅಲ್ಲ. ಯಾವಾಗ ನಿನ್ನ ನಿಜವನ್ನು ತಿಳ್ಕೊತಾನ, ಜ್ಞಾನ ಮಾಡ್ಕೊತಾನ, ಅವಾಗ ಬ್ರಾಹ್ಮಣ ಅಂತ. ಬ್ರಾಹ್ಮಣ ಜ್ಞಾನವನ್ನು ಮಾಡ್ಕೊಂಡವ ಬ್ರಾಹ್ಮಣ. ಬ್ರಹ್ಮಜ್ಞಾನಿಗೆ ಅಂತಾರೆ ಬ್ರಾಹ್ಮಣ ಅಂತ. ಏನ್ ದ್ವಿಜ ಬೇರೆ, ವಿಪ್ರ ಬೇರೆ, ಬ್ರಾಹ್ಮಣ ಬೇರೆ. ಏನ್ ವಿಪ್ರರಂದ್ರೆ ವೇದ ಅಧ್ಯಯನವನ್ನು ಮಾಡವ, ಕಂಠಪಾಠ ಮಾಡವ, ಮಾಡ್ಕೊಂತ ಬಂದವರು. ಅದು ವಿಪ್ರರು. ವೇದಗಳ ಅಧ್ಯಯನ ಮಾಡ್ಕೊಂತ ಅವಾಗ ಪುಸ್ತಕ ಇದ್ದಿದ್ದಿಲ್ಲ. ಆ ವೇದಗಳ ಅವರು ವಂಶ ಪರಂಪರೆಯಾದ ವೇದ ಪಾಠನ ಮಾಡ್ಕೊಂತವ್ರು ವಿಪ್ರರು. ಕರ್ಮಗಳನ್ನ ಮಾಡೋರು ದ್ವಿಜರು. ಬ್ರಹ್ಮದ ತಿಳುವಳಿಕೆ ಮಾಡಿಕೊಂಡ ಅವಾಗ ಬ್ರಾಹ್ಮಣ. ನಾವು ದ್ವಿಜ ವಿಪ್ರ ಎಲ್ಲ ಅವರು ಅಂತೀವಿ. ಅಲ್ಲ, ವಿಪ್ರನ ಬೇರೆ, ದ್ವಿಜನ ಬೇರೆ, ಬ್ರಾಹ್ಮಣನ ಬೇರೆ. ದ್ವಿಜ ಅಂದ್ರೆ ಹುಟ್ಟು ಇದ್ರಾಗ ಅಂತ ಅದನ್ನ ಮಾಡವ, ಹುಟ್ಟಲಿಕ್ಕೆ ಕಾರಣೀಭೂತವಾದಂಥ ಕರ್ಮಗಳಲ್ಲಿ ತೊಡಗವ. ಹೌದಿಲ್ಲ? ನಿಜ ಹುಟ್ಟಾವ. ಮತ್ತು ಯಾಕೆ ಕರ್ಮಗಳಲ್ಲಿ ತೊಡಗಿದ್ಕೂಲ ಕರ್ಮ ಅದು ಹುಟ್ಟಾಕ ಹಚ್ತತಿ. ಕರ್ಮಗಳನ್ನು ಮಾಡವ ದ್ವಿಜಾವ. ಯಾವುದೇ ಕರ್ಮ ಮಾಡಿ, ಚಲೋದ ಮಾಡು ಕೆಟ್ಟ ಮಾಡು, ಹುಟ್ಟಾಕ ಹಚ್ಚುದನ. ಕರ್ಮಗಳನ್ನು ಮಾಡವ ದ್ವಿಜಾವ. ವೇದಗಳ ಅಧ್ಯಯನ ಮಾಡವ, ಅಧ್ಯಾಪನ ಮಾಡವ ಅವ ವಿಪ್ರರ. ಏನ್ ನೋಡು, ಪಠನ ಮಾಡ್ತಿರ್ತಾರ ವೇದಗಳ. ಯಾಕ್ರಿ ಅವಾಗ ಅದಿತ್ತು, ಬಾಯಿಲಿಂದ ಬಾಯಿಗೆ ಹಂಗ ಅದು ಕಂಠಪಾಠ ಮಾಡ್ಕೊಂತ ಬರ್ತಿತ್ತು. ಹಂಗೆ ಬಂದದ್ದು ಅದು ಪರಂಪರೆ ವಿಪ್ರರ. ಯಾಕ್ರಿ ವೇದಗಳ ಅಧ್ಯಯನ ಅದರಿಂದ ಅವರು ಉಳಿಸ್ಕೊಂತ ಬಂದಾರ. ಅದನ್ನು ವೇದಗಳ ಅಧ್ಯಯನ ಮಾಡ್ಕೋತ ಅದರ ಅರ್ಥನ ತಿಳುವಂಗಿಲ್ಲ. ಕಂಠಪಾಠ ಮಾಡೋದು. ಅಲ್ಲಿ ಕಾಶಿ ಒಳಗೆಲ್ಲ ಅದಾರಲ್ಲ ಅವ್ನು. ನಾವು ಆದಾಗ ವಿಶ್ವನಾಥನ ಮಂದಿರ ಸಾಲ ಹಿಡಿದಾಗ ವಿಪ್ರರವರು ವೇದಗಳ ಘೋಷ ಮಾಡ್ತಿದ್ರು. ಹಂಗೆ ಕಂಠಪಾಠ ಮಾಡ್ತಿದ್ರು. ಅವರು ಏನು ಜನ ಎಲ್ಲ ಕೊಡ್ಲಿ ಅದು ಕೊಡ್ತಿದ್ರು. ಅವ್ರು ಮಾಡುವಂಗೆ ಮಾಡ್ತಿದ್ರು. ಅದರಿಂದ ಅವ್ರ ಉಪಜೀವನ ನಡೀತಿತ್ತು. ಅದಕ್ಕೆ ಪ್ರೋತ್ಸಾಹ ಕೊಡ್ತಿದ್ರು, ಬೆಳೀಲಿ ಇದು ವೇದಗಳು ಇದು. ಅವಾಗ ಗ್ರಂಥ ಇದ್ದಿದ್ದಿಲ್ಲ, ಅವರ ಗ್ರಂಥ. ಅವ್ರೇನು ವಿಪ್ರರು ಏನು ಮಾಡ್ತಿದ್ರು ಅದ ವೇದಗಳ ಅಧ್ಯಯನ ಮಾಡೋರು. ಕಂಠಪಾಠ ವೇದಗಳ ವಿಪ್ರ ಅವನ್ನೆಲ್ಲ ಪಠನ ಮಾಡೋರು. ಅದಕ್ಕೆ ಪೂರ್ಣ ಇದರ ಜ್ಞಾನ ನಿನಗೆ ಆದಾಗ ನಿನಗೆ ಬ್ರಾಹ್ಮಣತ್ವ ಹೋದು. ನಾವು ಬ್ರಾಹ್ಮಣ ಅಂದ್ರೆ ಜಾತಿ ಅಂತ ತಿಳ್ಕೊಂಡೇವು. ಜಾತಿ ಅಲ್ಲ, ಯಾವುದೇ ಒಂದು ವರ್ಗಕ್ಕೆ ಸಂಬಂಧಪಟ್ಟಿಲ್ಲ. ಎಲ್ಲ ವರ್ಗದವ್ರಿಗೆ ಅದನ್ನು ಬ್ರಾಹ್ಮಣತ್ವವನ್ನು ಹೊಂದಲಿಕ್ಕೆ ಬರ್ತದೆ.
ಆ ಶ್ರೇಷ್ಠವಾದಂಥ ಆ ಸುಖದ ಸ್ಥಿತಿಯನ್ನು ಹೊಂದುದು ಏನ್ ಅದನ್ನು ನಾವು ಅನುಭವಗಳ ಮುಖಾಂತರ ತಿಳ್ಕೊಬೇಕಲ್ಲ. ಶ್ರದ್ಧೆಯಿಂದ ಕೇಳಿ ತಿಳ್ಕೋದಕ್ಕೆ ಅದಕ್ಕೆ ದೀಕ್ಷಾ ಅಂತಾರೆ. ಧೀಯತೆ ಜ್ಞಾನಂ ಕ್ಷೀಯತೆ ಸಂಸಾರ ತಾಪಹ ಅಂತ. ಈ ಸಂಸಾರದ ದುಃಖ ಅದರಿಂದ ನಿವಾರಣೆ ಆಗ್ತೈತಿ ನೋಡಿ, ಅದಕ್ಕೆ ದೀಕ್ಷಾ. ಆ ಜ್ಞಾನವನ್ನು ಮಾಡ್ಕೊ. ಅದನ್ನು ಯಾರು ಮಾಡ್ಕೊಂತಾರ ಅವಾಗ ಯಾವುದೇ ಥರದ ಭಯ ಇರುವುದಿಲ್ಲ. ಮೃತ್ಯುವಿನ ಭಯ ಅವಾಗಿರುವುದಿಲ್ಲ ದೀಕ್ಷೆಯನ್ನು ತಗೊಂಡವು. ಗುರು ದೀಕ್ಷೆಯನ್ನು ಪಡೆದ ಮ್ಯಾಗ ಯಾವ ಭಯನೂ ಅವಾಗಿರುವುದಿಲ್ಲ ಅಂತ. ಸಿಂಹ ಮರಿ ಹಾಕಿದ ಮ್ಯಾಗ ಬ್ಯಾಟಿ ನಾಯಿ ಸಹಿತ ಹಿಡಿದಿಲ್ಲ ಅದನ್ನ. ಸಿಂಹದ ಮರಿ ಬ್ಯಾಟಿ ನಾಯಿ ಸಹಿತ ಹಿಡಿದಿಲ್ಲ ಅಂತ. ಹಂಗ ಗುರುದೀಕ್ಷೆಯನ್ನು ಪಡ ಯಾವ ಹೆದರ್ತಾವೆಲ್ಲ ಏನ್ ಹಂಗ ಪಡಿಬೇಕಲ್ಲ ನಾವು. ಗುರುದೀಕ್ಷೆಯನ್ನ ಯಾವ ಪಡೆದಿರ್ತಾನ ಅವ ಮೃತ್ಯು ಸಹಿತ ಸನಿಯಕ್ಕೆ ಬರುದಿಲ್ಲ ಅಂತ. ಹೌದಿಲ್ಲ? ಹಂಗ ಶ್ರುತಿ ಹೇಳ್ತದ. ಏನ್ ಸಿಂಹದ ಮರಿ ಮುಟ್ಟಾಕ ಬ್ಯಾಟಿನ ಹೆದರ್ತಾವ. ಹೌದು, ಅದು ಸಂಸ್ಕಾರ ಇರ್ತೈತೆ ಅದಕ್ಕ. ಹೌದಿಲ್ಲ? ಹಂಗ ಅಂತ ದೀಕ್ಷಾ ತಗೊಂಡವ ಯಾವನು ಹೆದರಿಕೆ ಭಯ ಇಲ್ಲ ಅವಂಗ. ಮೃತ್ಯುವಿನ ಭಯ ಇಲ್ಲ ಅವಂಗ. ಏನ್ ಹೆಂಗಿರ್ತದ ದೀಕ್ಷೆಯನ್ನು ತಗೋದಂದ್ರೆ? ನಾವು ದೀಕ್ಷಾ ಅಂದ್ರೆ ಏನಾರು ಹೊರಗೆ ಏನಾರು ಮಾಡ್ಕೋತ ಕೊಡುವುದಲ್ಲ. ಆ ಜ್ಞಾನ ದೀಕ್ಷೆ ಇದೆ, ಸ್ವರೂಪದ ಜ್ಞಾನವನ್ನು ನಾವು ಅವ್ರ ಮುಖಾಂತರ ಅದನ್ನು ತಿಳ್ಕೋಬೇಕು. ಅನುಭವಗಳ ಮುಖಾಂತರಲ್ಲಿ ಶಿವಾದಿಗಳನ್ನು ಮಾಡಿ ಅದನ್ನು ಪಡ್ಕೊಂಡಾಗ ಬರ್ತೈತೆ ದೀಕ್ಷಾ. ದೀಯತೆ ಜ್ಞಾನಂ ಕ್ಷೀಯತೆ ಸಂಸಾರ ತಾಪ ಸಾಹಿತ ಸಹಿತ ದೀಕ್ಷಿತಃ ಅಂದ್ರೆ ಇದಕ್ಕೆ ದೀಕ್ಷಾ ಅಂತ. ಇದನ್ನು ಚಿದಂಬರ ದೀಕ್ಷಿತರ ಜಯಂತಿಗೆ ಹೋದಾಗ ಅಜ್ಜ ಅವ್ರು ಹೇಳಿದ್ರು. ಇದು ತಡ್ಕೊಡ್ದಾಗ ದೀಕ್ಷಿತರು ಅಂದ್ರೆ ಇವ್ರಿಗೆ ಅಂತ. ಏನ್ ಚಿದಂಬರ ಅಂದ್ರೆ ಚಿತ್ತ ಅಂದ್ರೆ ಅರು, ಚಿದಾಕಾಶದ ಬಗ್ಗೆ ಅದನ್ನು ಹೇಳಿದ್ರು ಚಿದಂಬರ ದೀಕ್ಷಿತರು. ಅವರು ಹೇಳಿದ್ದನ್ನ ಯಾರು ಅನುಕರಣ ಮಾಡ್ಕೊಂಡು ಜೀವನದೊಳಗೆ ಅಳವಡಿಸ್ಕೋತಾರ ಅವ್ರ ದೀಕ್ಷಾ. ಉತ್ಕಟ ಇಚ್ಛಾ ಇದ್ರೆ ಬರ್ತೈತಿ ಅದು, ಇಲ್ಲ ಅಂದ್ರೆ ಬರೋದಿಲ್ಲ. ಹೊರಗಿನ ಜಗತ್ನಾಗ ಏನಾರು ಹೊಂದ್ಬೇಕನ್ನೋವಾಗ ಅದು ದೀಕ್ಷಾ. ಹೌದಿಲ್ಲ? ಯಾವ್ದು ಬೇಡಪ್ಪ ನಾವು ಯಾವ್ದರೂ ಬೈಕಿನೂ ಇರಬಾರ್ದು. ಮುಕ್ತಿ ಹೊಂದಬೇಕನ್ನೋ ಇಚ್ಛಾ ಇರಬೇಕು, ದುಃಖದಿಂದ ಬಿಡುಗಡೆ ಹೊಂದಬೇಕನ್ನೋ ಉತ್ಕಟ ಇಚ್ಛೆ ಇದ್ರೆ ಅವರು ಅದನ್ನು ಹೊಂದಲಿಕ್ಕೆ ಬರ್ತೈತೆ. ಅದನ್ನ ಲಾಭ ತಗೊಳಕ್ ಬರ್ತೈತೆ ಅವ್ರು. ಏನ್ ನನಗೆ ಇದ್ರಾಗ ಆಶೆ ಇಟ್ಕೊಂಡು ಅದನ್ನ ಹೊಂತೇನೆ ಅಂದ್ರೆ ಸಾಧ್ಯ. ಇದನ್ನ ಬಿಟ್ಟಾಗ ಅದು ದೀಕ್ಷಾ ಬರ್ತೈತಿ. ಬಿಟ್ಟಾಗ ಅಂತಕ್ಕೇನ ಸ್ವಚ್ಛ ಆಗ್ಬೇಕು. ಅದಕ್ಕೆ ದೀಕ್ಷಾ ಪಡಿಬೇಕಾದ್ರೆ ಯಾವ ವಾಸನೂ ಉಳಿಬಾರ್ದು ಅಂದಾಗ ಅದು ದೀಕ್ಷಾ ತಗೊಳಕ್ ಬರ್ತೈತಿ. ನಾ ಇನ್ನ ಏನೇನೋ ಲೌಕಿಕ ಆಶೆಗಳ ಹಂಗ ಆಗ್ಬೇಕು, ನನಗೆ ಹಿಂಗ ಆಗ್ಬೇಕು, ಯಪ್ಪ ನಿನ್ನ ಆಶೀರ್ವಾದ ಮಾಡು, ನಿನಗೇನ್ ದೀಕ್ಷಾ ಆಗ್ಬೇಕು ಅದನ್ನೇ ಬೇಡ ಅವ್ರು ನಾವು. ಓದಿಲ್ಲ ಬಹಳ ಕಠಿಣ ಐತಿ. ಏನೂ ಅಲ್ಲೇ ಗುರುವೇ ಜಗವೆಂಬುದು, ಜಗತ್ತಿನಂದು ಏನೂ ಬ್ಯಾಡ ಅನ್ನುವಂತ ಅವ ಅಧಿಕಾರಿ. ಅದಕ್ಕೆ ದೀಕ್ಷೆಯನ್ನು ತಗೊಳ್ಳಿ ಈ ಜ್ಞಾನ ಪ್ರಾಪ್ತಿಗಾಗಿ ಅಂತವಾಗ ಇದು ಸಾಧ್ಯತೆ. ಏನು ನಮ್ಮ ಒಳಗೆಲ್ಲ ಒಳಗದಾವ ಆಶೆಗಳು ತುಂಬಿಕೊಂಡವು. ನಾವು ಅಷ್ಟರ ಪೂರ್ತಿದವ್ರು ಟೆಂಪ್ರರಿ ಯಾಕ್ರಿ ಶಾಶ್ವತವಾದದ್ದನ್ನು ಬಿಡೋರಲ್ಲ. ಏನ್ ನಾವು ಐನಾರದೇವ್ ಅಂದ್ರೆ ಸ್ವರೂಪ ತಿಳುವಳಿಕೆ ಐತಿ ಅವ್ರಿಗೆ. ಯಾವ ಮಠದವನು ಐನಾರ ಸುಖದ ಮಾರ್ಗ ತೋರಿಸ್ತಾನೆ ಹೇಳಿ. ಹಂಗೆ ಹೆಸರಿಗೆ ಐನಾರ ಅಂದ್ರೆ ಜಂಗಮರ ನಾವು ಅಂದ್ರೆ ಜಂಗಮರ ಅಂದ್ರೆ ಅದು ಜಾತಿ ಅಲ್ಲ. ಜಂಗಮ ಅಂದ್ರೆ ವ್ಯಾಪಕವಾದಂತ ಚೈತನ್ಯ. ಅದರ ಅನುಭವನ ಯಾರು ಮಾಡ್ಕೊಂಡಿರ್ತಾರೆ ಅವರೆಲ್ಲರೂ ಜಂಗಮರ, ಜಂಗಮ ಸ್ವರೂಪಿಗಳು. ನೀವೆಲ್ಲರೂ ವ್ಯಾಪಕವಾದಂತ ಚೈತನ್ಯ ಸ್ವರೂಪಿಗಳು. ಅದನ್ನ ನೀವು ಬಿಟ್ಟು ಪರಿಚ್ಛನ್ನ ತಗೊಳ್ಳಂತ ದೇಹ ನಾನಂತ ತಿಳ್ಕೊಂಡು ಕುಂತೀವಿ. ಇದಿಷ್ಟ ನಾನು ಅನ್ನೋದು ಪರಿಚ್ಛನ್ನತ್ವ ಭಾವ. ಇದೆಲ್ಲವೂ ನನ್ನ ಸ್ವರೂಪ ಅಂತ ಯಾವ ತಿಳ್ಕೊಳ್ದ ಅವನು ಜಂಗಮ. ಜಗವೆಂದುಡಂ ತಾನೇ ಜಗದೀಶನಂ ತಾನೇ ಜಗದಾತ್ಮರೆಲ್ಲರೂ ತಾನೇ ಎಂದು ಬಗೆವಾತನೇ ಅವನ ಜಂಗಮ. ಅವ ಜಂಗಮ.
ಜಂಗಮ ಸ್ವರೂಪಿಗಳು ಅಂದ್ರು. ವ್ಯಾಪಕವಾದಂಥ ಚೈತನ್ಯ, ಅದಕ್ಕೆ ಜಂಗಮ ಅಂತಾರೆ. ಏನ್ ಅದನ್ನ ಅಂತಃಕರಣದಲ್ಲಿ ಯಾವ ಧಾರಣ ಮಾಡ್ತಾನ ಅವ ಜಂಗ ಕಟ್ಟಿದವ ಅಂತ. ಹೌದಿಲ್ಲ? ಅವ ಬಂದ್ರ ಅವ ತೊಡಿ ಬಂದ್ರ ಇರ್ತದೆ. ಜಂಗ ಅಂದ್ರೆ ತೊಡಿ. ಯಾಕ್ರಿ? ಅದು ಬಂದ್ರ ಇದ್ರೆ ಭಿಕ್ಷಕ್ಕೆ ಹೋಗ್ಬೇಕು ನೀ. ಜಂಗ ಕಟ್ಕೊಂಡಾಗ ಭಿಕ್ಷಕ್ಕೆ ಹೋಗ್ತಾರ ನೋಡ್ರಿ. ಆ ಜಂಗ ಅಂದ್ರೆ ಗೊಳ್ಳ ಮಾಡ್ಕೊಂತ ಗಂಟೆ ಅಲ್ಲ. ಆ ಗಂಟಿ ಕಟ್ಕೊಂಡ್ ಬರ್ತಾರ. ಜಂಗ ಅನ್ಕೂಡ್ಲೆ. ಜಂಗ ಅಂದ್ರೆ ತೊಡಿಗಂತಾರ. ಗಂಟಿ ಎಲ್ಲ ತೊಡಿ ಬಂದೂರ ಇರ್ಬೇಕು. ಎಲ್ಲಿ ಎಂತೆಂಥವ್ರು ಬರ್ತಿರ್ತಾರೆ ಅಂತಲ್ಲಿ ಮನಸ್ಸು ವಿಕಾರ ಆಗಬಾರ್ದು ನಿನಗೆ. ನಮಸ್ಕಾರ ಮಾಡಕ್ ಬರ್ತಿರ್ತಾರೆ, ಇದನ್ನ ಹಾಕಿ ನಮಸ್ಕಾರ ಮಾಡೋದು. ನಿನ್ನ ಮನಸ್ಸು ಚಂಚಲ ಆಗಬಾರ್ದು. ಜಂಗ ಕಟ್ಟಿದವಾಗ ಜಂಗಮ ಅಂತಾರ. ಅದಕ್ಕೆ ಭಿಕ್ಷಕ್ಕೆ ಹೋಗ್ನಿ, ಇಲ್ಲ ಅಂದ್ರೆ ಹೋಗಬೇಡ. ಅದು ನಿಯಮ ಐತೆ ಹಂಗ. ಅದಿಲ್ಲ, ಐತಾನ ಪಡೆದ ಮ್ಯಾಗ ನೀ ಜಂಗ ಕಟ್ಟಬೇಕು. ದೀಕ್ಷಾ ಕೊಡ್ತಾರಲ್ಲ, ಐತಾನ ಆಗೈತೇನೆ ಅಂದ್ರೆ ಯಾವಾಗಲೂ ಬದ್ಧ ಇರ್ಬೇಕು. ತೊಡಿ ಬಂಧುರ ಇರ್ಬೇಕು ನಿನಗೆ. ಅಂದಾಗ ನೀನು ಭಿಕ್ಷಕ್ಕೆ ಹೋಗಕ್ಕೆ ಅಡ್ಡಿ ಇಲ್ಲ ಊರಾಗ. ಇಲ್ಲ ಅಂದ್ರೆ ಅಂಥವ್ರೆಲ್ಲ ಭಿಕ್ಷಕ್ಕೆ ಬಿಡಬಾರ್ದು. ಏನು ಗೊತ್ತೈತಿ? ಗೊತ್ತಿಲ್ಲ. ಹೌದಿಲ್ಲ? ಭಾಳ ಕಠಿಣ ಐತಿ. ಮಾತಾಡದಷ್ಟ ಹಗರಿಲ್ಲ ಅದು. ಹೌದಿಲ್ಲ? ಹಂಗೆ ಹೆಸರಿಗೆ ಜಂಗಮ ಅಂದ್ರೆ. ತಮಗೂ ಗುರ್ತಿರೋದಿಲ್ಲ, ಇನ್ನೊಬ್ಬರಿಗೆ ಅದನ್ನ ಹೇಳಕ್ಕಾಗುದಿಲ್ಲ. ಹಂಗೆ ಗುರುಗಳು ಅಂತ ಬೆನ್ನ ಹತ್ತ. ಗುರುತು ಸಹಿತಿಲ್ಲ ಅಂಥವ್ರನ್ನ ಗುರುಗಳು ಅಂತ ತಿಳ್ಕೊಂಡಿರ್ತೀವಿ. ಅಜ್ಞಾನವನ್ನ ನಿವಾರಣೆ ಮಾಡುವ. ಗು ಅಂದ್ರೆ ಅಜ್ಞಾನ, ರು ಅಂದ್ರೆ ನಾಶ ಮಾಡಲ್ಪಟ್ಟದ್ದು. ಅಜ್ಞಾನವನ್ನ ನಾಶ ಮಾಡಪಡುವಂತ ಯಾವ ಜ್ಞಾನ ಐತಿ ಅದನ್ನು ಪಡ್ಕೊಂಡ ಅವ್ರು ಗುರು ಅಂತ. ಅದನ್ನ ಪಡ್ಕೊಂಡಿದ್ದ ಇನ್ನೊಬ್ಬರಿಗೆ ಅದನ್ನ ತಿಳಿಸ್ಕೊಡಕ್ ಬರ್ತೈತಿ. ಅಜ್ಞಾನವನ್ನು ಕಳ್ಕೊಳ್ಳುವಂತಹ ಜ್ಞಾನ ಯಾವುದನ್ನ ಅದನ್ನ ಅನುಭವ ತಗೊಂಡಿರ್ತಾನ ಅವ ಇನ್ನೊಬ್ಬರಿಗೆ ಅದನ್ನ ತಿಳಿಸ್ಕೊಡಕ್ ಬರ್ತೈತಿ. ಅವಂಗ ಅಜ್ಞಾನವನ್ನ ಕಳ್ಕೊಂಡವ ಅವಾಗ ಗುರುತ್ವ ಅಂತ, ಅವಾಗ ಗುರು ಅನ್ಲಿಕ್ಕೆ ಬರ್ತೈತಿ. ನಾವು ಅದನ್ನ ಇನ್ನೊಬ್ಬರಿಗೆ ಅದನ್ನ ಮಾರ್ಗದರ್ಶನ ಮಾಡ್ತಾನ. ನಿನ್ನಂತೆ ಇತರರಿಗೆ ಅದನ್ನ ತಿಳಿಸ್ಕೊಡು, ಅದನ್ನ ಹೊಂದಾಕ ಹೇಳೋದು. ಅದಕ್ಕಾಗಿ ಅವನು ಮುಡುಪಾಗಿಟ್ಟಿರ್ತಾನ ಜೀವನವನ್ನೆಲ್ಲ. ತಿಳ್ಕೊಳ್ಳಿ ಈ ಜಗತ್ತಿನ ಜೀವಿಗಳು ಅಂತ. ಅವಾಗ ಯಾವ ಆಶೆನೂ ಇರುದಿಲ್ಲ. ಅದು ಒಂದ ಆಶೆ, ನನ್ನಂತೆ ಇವರು ಆಗಲಿ. ಜಗತ್ತಿನ ಜೀವಿಗಳೆಲ್ಲ ಈ ದುಃಖದಿಂದ ಬಿಡುಗಡೆ ಹೊಂದಲಿ ಅನ್ನೋದೊಂದು ಅವನ ಗುರುವಿನ ಅಪೇಕ್ಷೆ ಇರ್ತದೆ. ಅದ ಕಳಕಳಿ ನಿಜವಾದ ಗುರುವಿನಲ್ಲಿ ಇರುವಂತಹದ್ದು. ಇದು ನಿಮಗೆ ಗುರುವಿಗೆ ಕೊಡುವಂತ ಗುರು ಕಾಣಿಕೆ ನೀವು ಅಂತ. ಕೇಳಿದ್ದನ್ನು ಮನನ ಮಾಡಿ ಅದನ್ನ ಅನುಭವ ತಗೊಳ್ಳೋದು. ಯಾರು ಮಾಡ್ತಾರೆ ಅವರು ನನ್ನ ಋಣ ಮುಟ್ಟಿಸಿದಂಗೆ. ನೀವು ಆ ಸ್ಥಿತಿ ಹೊಂದ್ರಿ, ಇನ್ನುಳಿದವರಿಗೆ ಅದನ್ನ ದಾರಿ ತೋರಿಸ್ರಿ. ನಿನ್ನಂತೆ ನೂರಾರು ಸಾವಿರಾರು ಮಂದಿಗೆ ಅದನ್ನ ಮಾರ್ಗದರ್ಶನ ಮಾಡಿ. ನಮ್ಮ ಋಣ ಯಾವಾಗ ತೀರ್ಸವ್ರು ನೀವು ಅಂತಿದ್ರ ಅವ್ರು. ಗುರುವಿನ ಋಣ ತೀರ್ಸೋದು ಭಾಳ. ಇಲ್ಲ ಅಂದ್ರೆ ನಮ್ಮ ಋಣದಾಗ ಹೋಗ್ತೀರಿ ನೀವು ಅದರಂಗ ನೀವು ಅದನ್ನ ಅನುಭವ ತಗೊಳಿಲ್ಲ ಅಂದ್ರೆ ಕೇಳಿ ಹಂಗ ಮನೆಗೆ ಎದ್ವಾರ ನಮ್ಮ ಋಣದಾಗ ಹೋಗ್ತೀರಿ ನೀವು ಅಂತಿದ್ರ ಅವ್ರು. ಮತ್ತು ನಿಮ್ಮ ಮೊದಲಿನ ಚಾಳಿ ಹೋಗೈತೇನ ಮತ್ತು ಒಂದಿಟ್ಟಾರ ಪರಿವರ್ತನೆ ಆಗೈತೆ ನೋಡ್ಕೊರಿ. ಹೇಳುದು ಮಾಡಿದ ಒಂದು ಸ್ವಲ್ಪರ ಬದಲಾವಣೆ ಆಗ್ಬೇಕಿಲ್ಲ. ಮತ್ತು ಅದ ಚಾಳಿ ಐತೆ ಅಂದ್ರೆ ಎಂದಿನಂತೆ ಕಾಮ, ಎಂದಿನಂತೆ ಕ್ರೋಧ, ಎಂದಿನಂತೆ ಮೋಹ, ಮದ ಮತ್ಸರಾದಿಗಳು ಇರುತ್ತಿರಲು ನಿಜ ನಿಗಮ ಗುರುವಿನಿಂದ ಅರಿದೊಡೆಯ ಮುಕ್ತಿ ಸುಖ ಸಾಧ್ಯಬಹುದೇ ಅಂತ ಒಂದು ನಿಜವಾದ ಗುರು, ನಿಜವಾದ ಬ್ರಹ್ಮನಿಷ್ಠರಿಂದ ಕೇಳಿದ್ರೆ ಏನಾಗಬೇಕಾಗಿ? ನಾವು ಕೇಳೇ ಒಂದೇ. ಪರಿವರ್ತನೆ ಆಗೈತೆ ನೀನು ಕೇಳಿದ್ದು ಅಂದ್ರೆ ಕೇಳಿದಂಗ. ನೀನು ಇಲ್ಲ ಅಂದ್ರೆ ಏನ್ ಮಾಡೋದು? ಸಾಧ್ಯ ಇಲ್ಲ, ನೀನು ಆಗುದಿಲ್ಲ. ಪರಿವರ್ತನೆ ಆಗ್ಬೇಕು. ಎಷ್ಟು ದಿನ ಕೇಳಿರು ನಿನಗೆ ಮತ್ತು ಹೆಂಗೈತ್ಲೆ ಹಂಗೈತಿ ಅಂದ್ರು. ಸ್ವಲ್ಪ ಬದಲಾವಣೆ ಆಗಿಲ್ಲ ಅಂದ್ರೆ ಏನಿನಂತೆ ಅದ ಚಾಳಿನ ಐತಪ್ಪ ಇದು. ಅವು ಸಂಪರ್ಕ ಮಾಡಿನೂ ಬದಲಾಗಿಲ್ಲ ಅಂದ್ರೆ ಇದು ಏನು ಆಗೇ ಇಲ್ಲ ಇದಕ್ಕಂತ. ಏನ್ ಮಾಡೋದು? ಅದು ಮಾಡಿಲ್ಲ ಅಂತ ಸಂಪರ್ಕ.
ಅವ ಅಲ್ಲಿ ಇರ್ತಕ್ಕಂಥ ಬೇರೆ ಸಂಪರ್ಕ ವಿಷಯಗಳ ಸಂಪರ್ಕ ಮಾಡ್ಯಾನ ನಾವು. ಅವ್ರು ಹೇಳಿದ್ರು ಕೇಳಿಲ್ಲ, ಅದನ್ನ ಹೇಳಿದ ಕೇಳಿಲ್ಲ ಕೊಟ್ಟಿದ್ರೆ ಅದು ಪರಿವರ್ತನೆ ಆಕ್ಕಿತ್ತು. ಏನ್ ಕೇಳು ಹೊತ್ನ್ಯಾಗ ಚಂದ ಕೇಳಿದ್ದನ್ನ ಅರಿತದನೊಮ್ಮೆಯು ಮರೆಯದಿರು ಗುರು ಪೇಳದ ತೆರೆದಳು. ಅವಾಗ ನಿನಗೆ ಪರಿವರ್ತನೆ ಆಕೈತಿ. ಎಕಡೆ ಲಕ್ಷ ಎಕಡೆ ಇದತ್ತಂದ್ರೆ ನಮ್ಮ ಒಳಗಿರೋದೆಲ್ಲ ಬಾಳೆದ ಕಡೆ ಲಕ್ಷ, ಇಲ್ಲಿ ಬಂದು ಕುಂದ್ರೋದು, ತೂಗುಡಿಸಿ ಹತ್ತು ಹೋಗ್ಬಿಟ್ರೆ ಮುಗೋದು ಹೋಗುತ್ತೆ. ಏನ್ ತಿಳ್ಬೇಕು? ತಿಳ್ಕೋಬೇಕನ್ನುವಂತ ಆಸಕ್ತಿ ಬೇಕಲ್ಲ. ಒಲವು ಬೇಕಲ್ಲ. ಒಲವು ಇಲ್ಲಲ್ಲೇ ಏನ್ ಮಾಡಿರ್ಕಿಲ್ಲ, ದೊಡ್ಡ ಡಬ್ಬ ಹಾಕಿ ನೀರು ಸುರಿದಂಗ. ಹಂಗ ಉತ್ಕಟ ಇಚ್ಛಾ ಬೇಕಲ್ಲ. ಇದು ಅಜ್ಞಾನವನ್ನು ಕಳ್ಕೋಬೇಕಪ್ಪ, ಜನ್ಮ ಸಾರ್ಥಕ ಮಾಡ್ಕೋಬೇಕು, ಮುಕ್ತ ಆಗ್ಬೇಕು ಅನ್ನುವಂತ ಬೇಕಲ್ಲ. ಮುಕ್ತಿ ಇಚ್ಛಾ ಯಾರಿಗೈತಿ ಹೇಳ್ರಿ? ನಮ್ಗೆಲ್ಲ ಮುಕ್ತಿ ಇಚ್ಛಾ ಐತಿ. ಚಲೋ ಹಿಂದ್ ಸಿಕ್ಕರೆ ಸಾಕಪ್ಪ, ಚಲೋ ಗಂಡ ಸಿಕ್ಕರೆ ಸಾಕಪ್ಪ. ಜನ್ಮ ಜನ್ಮಾಂತರದಿಂದ ಇದ ವಾಸನ ಐತಿ ನಮ್ಗೆ. ಅವ ಸುಖ ಅಂತ ತಿಳ್ಕೊಂಡು ವಿವೇಕ ಇಲ್ಲದವ್ರಿಗೆ ಅವ ಸುಖ ರೂಪ ಅನಿಸ್ತಾವ. ಅವು ಅನಿತ್ಯದವ ದುಃಖ ರೂಪಿ ಅದಾವ ಅನ್ನೋದು ಹೊಳಿಬೇಕಲ್ಲ ನಾವು. ಯಾವುದೇ ವಿಷಯದ ಸಂಪರ್ಕ ಹೋಗಿದ ಅನಿತ್ಯತಿ ದುಃಖ ರೂಪಿ ಐತಿ ಅನ್ನೋ ವಿಚಾರ ಯಾವಾಗಲೂ ಅವಂಗ ವಿವೇಕ ಇದ್ದವಾಗ ಅದು ಹೊಳಿತೈತಿ, ವಿವೇಕ ಇಲ್ಲದವಾಗ ಅದು ಮಬ್ಬಿಗೆ ಬೀಳ್ತೈತಿ. ಮತ್ತು ಅದಕ್ಕಾಗಿ ಈ ಸಂಸ್ಕಾರ ನಿನ್ನಲ್ಲಿ ಜಾಗೃತಿ ಇತ್ತಂದ್ರೆ ಅದು ನಿನಗೆ ಅನುಭವ ಗೊತ್ತಿತ್ತು. ಗುರುವಿನ ಸಂಪರ್ಕ ಇದ್ರೆ ಅದು ಹೊಳಿತಿತ್ತು ನಿನಗೆ. ಆದ್ರೆ ಬೀಳೋದು ನಮ್ಮ ಪಸಿಗೆ. ಆಂತರಿಕವಾಗಿ ಗುರುವಿನ ಸಂಪರ್ಕ ಬೇಕಿದಕ್ಕೆ. ಅವ್ ಗುರು ಎಲ್ಲಿದ್ರು ಅವನ ದೃಷ್ಟಿ ಅವನ ಕಡೆನೇ ಇರ್ತೈತಿ. ಎಲ್ಲಿ ಏನ್ ಮಾಡತ್ತ ನೀವು ಅದನ್ನ ಹೋಗಿ ಬಿಡ್ತಲ್ಲ ಅವ್ರು. ಎಲ್ಲಿ ಐತಿ ಎಲ್ಲಿ ಅಲ್ಲಿ ಹಾಕಿ ನಾನು ಹಂಗ ಶರೀಫರು ಗೋವಿಂದ ಭಟ್ಟರಿಗೆ ಇರ್ತದ. ಶರೀಫ ಅಂತ ಅಲ್ಲಿದ್ದು ಹೋದ್ರು ಅವಾಗದ ಧ್ವನಿ ಕೇಳಿಸ್ತಿತ್ತು ಶರೀಫ್ಗ. ಅಂತ ಸಂಪರ್ಕ ಗುರುವಿನ ನಿಕಟ ಸಂಪರ್ಕ. ಅವಾಗ ಗುರು ಬಾ ಅಂದ್ಕೂಲೆ ಬರ್ತಿದ್ದವು ಶರೀಫ್. ಎಲ್ಲಿದ್ರು ಗುರುವಿನ ಇದು ಕೇಳ್ತಿತ್ತು ಅವ. ಅಂದ್ರೆ ಆ ಗುರುವಿನ ದೀಕ್ಷೆ ಅವಂಗ ಆಗಿತ್ತು. ಹಂಗ ಇರ್ಬೇಕಲ್ಲ ಗೋವಿಂದ ಭಟ್ರು ಶರೀಫನಂಗ. ಅದಕ್ಕೆ ಗುರು ದೀಕ್ಷೆ. ದೀಕ್ಷಾ ಹಂಗ ಬೇಕಲ್ಲ. ನಮ್ ಗುರುವಿನ ಲಕ್ಷ್ಯ ಇರ್ತೈತಿ ಅವಾಗ. ಅಂತ ಇದ್ರಾಗ ಗುರುವಿನ ದೃಷ್ಟಿ ಇರ್ತೈತಿ ಅವಾಗ. ಏನ್ ಮಾಡತ್ತ ನೀವು, ಎಲ್ಲಿ ಹೋಗ್ಯ ನೀವು ನನ್ನ ದೃಷ್ಟಿ ಅವಾಗಿರ್ತೈತಿ. ದೀಕ್ಷಾ ನೀ ಅದನ್ನ ನಿಜವಾಗಿ ಶ್ರದ್ಧೆಯಿಂದ ಅದನ್ನ ತಿಳ್ಕೊಂಡೆ ಅಂದ್ರೆ ಸಂಪರ್ಕ ಉಳಿದು ಬಿಡ್ತೈತಿ. ನೀನು ಸಂಪರ್ಕ ಅಷ್ಟರ ಪುಸ್ತಕ ಮಾಡಿದ್ರೆ ನಮ್ಮ ಸಂಪರ್ಕ ಏನಪ್ಪಾ ವ್ಯವಹಾರ ಪೂರ್ತಿ ಕಷ್ಟ. ನಾವು ನಮಸ್ಕಾರ ಮಾಡುದು ನಮ್ಮ ಕೈ ಪರಿಹಾರ ಆಗಲಿಪ್ಪ ಅಷ್ಟ್ರ ಪುರ್ತಕ ನಾವು ಹೌದಿಲ್ಲ. ನಾವು ಸಂಪರ್ಕ ನಿಜವಾಗಿ ಅದ ಸಂಪರ್ಕ ಇಟ್ಕೋಬೇಕಂದ್ರೆ ನಾವು ಬೇಕಲ್ಲ. ಶ್ರದ್ಧಾ ನಂಬಿಕೆ. ಅವನು ಎಲ್ಲಿದ್ರು ಅವನು ಬೇಕಾದ ಅಲ್ಲಿ ಬೇರೆ ದೇಶದಾಗಿದ್ರು ಅವನ ದೃಷ್ಟಿ ಆ ಕಡೆ ಇರ್ತೈತಿ. ನೆನಪು ಮಾಡಿರ ಅವಂಗ ಪರಿಹಾರ ಆಕೈತಿ. ಅವನ ಸಂಪರ್ಕ ಇತ್ತಂದ್ರ ಬ್ರಹ್ಮನಿಷ್ಠರು ನೆನಪು ಮಾಡಿದ್ರೆ ಎಷ್ಟೋ ತಾಪಗಳು ಹೊಕ್ಕಾವು. ಸಂಪರ್ಕ ಇಟ್ಕೊಂಡಿದ್ರ. ನಾವು ಸಂಪರ್ಕ ಇರ್ಲಿಲ್ಲ ಅಂದ್ರೆ ಏನ್ ಮಾಡೋದು? ನಾವು ಎಷ್ಟರ ಪೂರ್ತಿಗೆ ಸಂಪರ್ಕ ನಮ್ಮ ತಾತ್ಪೂರ್ತಿಗೆ ಟೆಂಪರರಿ ಸಂಪರ್ಕ. ನಮ್ಮ ಜಡ್ ಹೋಗುವ ಪ್ರತ್ಯೇಕ ಸಮಸ್ಯೆ ಬಾಳೆ ನಾಟಕ ಆಗೋ ಸಂಬಂಧ ಎಷ್ಟು ಸಂಪರ್ಕ ನಮ್ಮ ನಿಜವಾಗಿ ಆಂತರಿಕ ಗುರುವಿನ ಸಂಪರ್ಕ ಬೇಕಲ್ಲ ಒಳಗ. ಅಷ್ಟೊಂದು ಗಾಢವಾಗಿತ್ತಂದ್ರೆ ಎಲ್ಲಿದ್ದಲ್ಲಿಂದ ನಿನಗೆ ಅದಾಕೈತಿ. ನೆನಪು ಮಾಡಿರ ಎಲ್ಲ ಪರಿಹಾರಕ್ಕೆ. ಗುರುವಿನ ಕರುಣಾ ಅಂತ ಇರ್ತೈತೆ. ಸಂಪರ್ಕ ಇದ್ರೆ ಆಕೈತಿ. ನಾವು ಸಂಪರ್ಕ ಬಿಟ್ಟಿರ್ತಿ ಎಲ್ಲಿ ಆಗ್ಬೇಕು ನಿನಗೆ ಗುರುವಿನ ಕರುಣೆ. ಅದಕ್ಕೆ ನಂಬಿಕೆ ಬೇಕು. ನೀ ಎಲ್ಲಿದ್ರು ಅದು ನಿನ್ನ ಕಾಪಾಡ್ತೈತಿ. ಗುರು ಕರುಣಾ ಅನ್ನುವಂಥದ್ದು ಏನೈತಲ್ಲ, ಒಮ್ಮೆ ನಿನಗೆ ಆದ ಬಿಟ್ಟರೆ ತೀರ್ತಿ ನಿನಗೆ. ನಿನ್ನ ಜನ್ಮನ ಪಾವನ ಆಗ್ಬೇಕು. ಅದಕ್ಕೆ ಗುರು ಕರುಣೆಗೆ ನಾವು ಪಾತ್ರ ಆಗ್ಬೇಕಾದ್ರೆ ಗುರು ಹೇಳಿದಂತೆ ನಾವು ಶ್ರೀ ಗುರು ವಚನೋಪದೇಶವನ್ನು ಆಲಿಸಿ ಅದರಂತೆ ಆಚರಣೆಯೊಳಗೆ ತಗೊಂಡಾಗ ಅದು ಗುರುವಿನ ಕರುಣೆ ಆಗೈತಿ. ಪ್ರತಿಯೊಬ್ಬರಿಗೆ ಆಕೈತಿ. ಅವರಿವರೆನ್ನದೆ ಭುವನದ ಮಾನವರಿಗೆಲ್ಲರೂ ಅದನ್ನು ಪಡ್ಕೊಳ್ಳಿಕ್ಕೆ ಅರ್ಹತೆ ಉಳ್ಳವರದೇ. ಯಾರು ಅದನ್ನ ನಮ್ಮದಾಗಿ ಮಾಡ್ಕೋತೇವಿ ಅವ್ರಿಗೆಲ್ಲ ಆಕೈತಿ.
ನಮಗ್ ಸಂಬಂಧ ಇಲ್ಲ ಬಿಡಪ್ಪ, ಅವ್ರು ನಮ್ಮಂತವ್ರಿಗೆಲ್ಲ ಎಲ್ಲಿ ಬರ್ಬೇಕು. ಯಾಕ್ರಿ ನಾವು ಮತ್ತು ಇದ್ರಾಗ ದನದ ಓಣಿಗೆ ಹೋದಿವಿ ಅಂದ್ರೆ ಏನ್ ಮಾಡೋದು? ಎಷ್ಟು ಹೇಳಿದ್ರು ಕೇಳಿದ್ರು ಮತ್ತು ದನದ ಓಣಿಗೆ ಹೋದಿಪ್ಪ. ಏನ್ ಮಾಡೋದು? ಬರೀ ತಿನ್ನುದು ತಿನ್ಕುದು ತಿಕ್ಕುದು, ದನದ ಓಣಿನ ಅಲ್ಲ. ಇದಾಗ ಬಿದ್ದು ಒಳ್ಳೆಯಾಡ ಏನ್ ತಿಳಿ. ಬರೀ ಅದ ಸಂಪರ್ಕದಾಗ ನಾವು ವಿಷಯಗಳ ಸಂಪರ್ಕ, ವಿಷಯದ ಆಶೆ ಆಯ್ತ ಅಂದ್ರೆ ಇದೆಯಲ್ಲಿ ನಿನಗೆ ಉಳಿಬೇಕು. ನಿನ್ನ ಆಶೆ ಯಾವಾಗ ವಿಷಯದ ಆಶೆ ಪೂರ್ಣ ಕಳ್ಕೊಂಡಾಗ ಗುರುವಿನ ಸಂಪರ್ಕದಾಗಿರಾಗ್ಬಿಡ್ತೈತಿ ನಾವು. ಸಂಬಂಧ ಯಾವಾಗಲೂ ಅದ ಲಿಂಕ್ ಇರ್ತೈತಿ, ಹತ್ತಿ ಬಿಡ್ತೇವೆ. ಅದ್ರ ಕಡೆನೇ ಲಕ್ಷ್ಯ ಇರ್ತೈತಿ ಯಾವಾಗಲೂ, ಇರುವಿನ ಕಡೆ ಲಕ್ಷ್ಯ. ನೀವೆಲ್ಲರೂ ಆ ಪರಬ್ರಹ್ಮ ಸ್ವರೂಪ ಇದ್ದೀರಿ ಅನ್ನೋದನ್ನ ನೆನಪಿಗೆ ತಂದು ಕೂಡ ಅವಾಗ ಗುರು ಅಂತಾರೆ. ಟೈನರ್ ಅನ್ನೋರು ಮಹಾತ್ಮರಿಗೆ ಭಾಳ ಪೀಡಾ ಕೊಟ್ಟಾರ ಅವ್ರು. ಹೌದು, ಅದೊಂದು ಜಾತಿ ಹಿಡ್ಕೊಂಡು ನಾವು ಇವ್ರ್ಯಾಂಗ ಗುರುಗಳಕ್ಕಾರು ಅಂತ. ಹೌದಿಲ್ಲ, ಭಾಳ ಪೀಡಾ ಕೊಟ್ಟಾರ್ರಿ. ಎಲ್ಲಾ ಮಹಾತ್ಮರಿಗೆ ಪೀಡಾ ಕೊಟ್ಟಾರ. ಶಿವಾನಂದರಿಗೆ, ಸಿದ್ಧಾರೂಢರಿಗೆ, ಮಡಿವಾಳಜ್ಜಿಗೆ, ಎಲ್ಲರಿಗೆ ಪೀಡಾ ಕೊಟ್ಟಾರ ಅವ್ರು. ಆದ್ರೂ ಅವರು ಅವನ್ನ ಸಹನ ಮಾಡ್ಕೊಂಡಾರ. ಶಿವಾನಂದರಿಗೆ ಬಹಳ ಅವ್ರಿಗೆ ದ್ವೇಷ ಮಾಡ್ಯಾರ, ಭಾಳ ಪೀಡಾ ಕೂಡ. ಅವ್ರನ್ನ ಶಿವರಾತ್ರಿ ಉತ್ಸವ, ಪಾಲಿಕೆ ಉತ್ಸವ ಬರುವಾಗ ಅವ್ರಿಗೆ ಹೊಟ್ಟಿ ಕಿಚ್ಚು. ಅವ್ರು ಮೊದಲಿರ್ತ ತಯಾರು ಮಾಡಿಸಿದ್ರಂತ, ಅವ್ರಿಗೆ ಮಚ್ಚಿಲೆ ಒಗಿಬೇಕಂತೇಳಿ ಪಾಲಿಕೆಗೆ ಒಂದಷ್ಟು ಮಂದಿ ತಯಾರು ಮಾಡಿಕೊಂಡಿಸಿದ್ರಂತ. ಗದಗಿನ ಇಲ್ಲೇ ಊರಾಗ ಅಲ್ಲಿ ಪಾಲಿಕೆ ಅವ್ರು ಕುಂತಾಗ ಪಾಲಿಕೆ ಓಣಿ ಹಿಡಿದು ಬರಾಕತೈತಿ ಶಿವಾನಂದರ ಪಾಲಿಕೆ ಅಂತ ಬರ್ರಾಗ ಅವನು ಅವಾಗ ಕಡಬದು ಮಾಡಿದ್ರಂತೆ. ಕಡಬ್ ತಿನ್ನುವಾಗ ಆ ಅವಸರ ತಿನ್ನುವಾಗೆ ಒಂದೆರಡು ಕಡಬ್ ತಿಂದು ಗಂಟ್ಲಾಗ ಸಿಕ್ ಸತ್ತಾವಂತ. ಒಗಿಬೇಕಂತ ಮನಸ್ಸು ಮಾಡಿತ್ತು. ಎದ್ದು ಹೋಗ್ಬೇಕ ಬಾಲಿಗೆ ಬಂತ ಅನ್ನೋರಾಗೆ ಅಲ್ಲೇ ಗಂಟಲ್ದಾಗ ಸಿಕ್ ಸತ್ತಿದ್ವು ಅಂತ. ಅಂದ್ರೆ ಇಂಥ ಭಾವನೆ ಬಂದ ಕೂಡಲೇ ಆಗಿಂದ ಹಂಗದ ಶಿವಾನಂದರ ಪ್ರಭಾವ ಇದಿತ್ತು. ಹಂಗ ಕೆಟ್ಟ ಭಾವನ ಮಾಡಿದ ಕೂಡಲೇ ಬಂದಿರ್ಬೋದಾಗಲಿ ಬಹು ಪಾಪ ತುಂಬಿತಿಲ್ಲ ಅವನು ಪಾಪ ಅಂತ. ಹೌದಿಲ್ಲ? ಅದಕ್ಕೆ ಮಹಾತ್ಮರನ್ನ ನಿಂದಿಸಿದ್ರೆ ನೀವು ವಂದಿಸುವಂತ. ವಂದಿಸಿದಾಗಲೇ ಬಂದಿರ್ಬೋದು ಪುಣ್ಯ, ನಿಂದಿಸಿದಾಗಲೇ ಬಂದಿರ್ಬೋದು ಬಹು ಪಾಪ. ಅದಕ್ಕೆ ಯೋಗಿ ವರ್ಣನು ನಿಂದಿಸಿದ್ರೆ ನೀವು ವಂದಿಸು, ನಿನ್ನ ಕುಲಕ್ಷಯ ಆಗ್ಬೇಕತಿ. ಯತಿ ನಿಂದೆ ಕುಲಕ್ಷಯ ಅಂದರು. ಇದು ಪರನಿಂದೆ ಗ್ರಹಕ್ಷಯ ಅಂದರು. ಇನ್ನೊಬ್ರ ಬಗ್ಗೆ ಆಟ ಅವ್ ಹಂಗದಾನ, ಇವ್ ಹಿಂಗದಾನ, ಅವ್ರ ಹಂಗದಾನ, ಅವ್ನ ತಗೊಂಡು ಏನ್ ಮಾಡವ? ಅವ್ರು ಹೆಂಗಾರ ಯಾಕಿರುವಲ್ರಿ, ನೀ ಹಂಗದಿ ನೋಡ್ಕೋ. ಅವ್ರ ಹಂಗದಾರ ಹಿಂಗ ಮಾಡಕ್ ಹೋಗಿ ನಿನ್ನ ನಿನ್ನ ಮಣಿತಾನ ಹಾಳಾಗಿ ಹೋಗ್ತ. ನಿಂದ ಮಂದಿ ಬಗ್ಗೆ ಯಾಕ್ರಿ ಹೀಯಾಳಿಸಿ ಮಾತಾಡೋದು ಏನೈತಲ್ಲ, ಎಂದು ಉದ್ಧಾರ ಆಗುದಿಲ್ಲ ಮಣಿತಾನ. ಅವ್ರು ಹಂಗದಾರ, ಇವ್ರು ಹಿಂಗದಾರ, ಬರೇ ಇದನ್ನ ಮಾಡವ, ಅವ್ ಎಂದೂ ಉದ್ಧಾರ ಆಗುಲ್ಲ, ಮಣಿತಾನನ ಹಾಳಾಗಿ ಹೋಗ್ತೈತಿ. ಅದಕ್ಕೆ ಪರನಿಂದೆ ಗ್ರಹಕ್ಷಯ, ಯತಿನಿಂದೆ ಕುಲಕ್ಷಯ, ನಿನ್ನ ವಂಶನ ಹಾಳಾಗಿ ಹೋಗ್ತೈತಿ, ಮಾಡಬೇಡ ಅಂತ ಎಚ್ಚರಿಕೆ ಕೊಟ್ಟಾರ. ಆದ್ರೂ ಮಾಡ್ತೇನೆ, ನಿನ್ನ ಇದಲ್ದ ಯಾಕ್ರಿ, ನೀನ ಮಾಡ್ಕೊಂಡಂಗ ಅದನ್ನೆಲ್ಲ. ಅದಕ್ಕೆ ಇವರನಿಗೆ ನಿಂದಿಸಿದ್ರೆ ನೀವು ವಂದಿಸುವಂತ. ಅವಾಗ ಏನ್ ಹೆಂಗದ್ರ ನಿನಗೇನು ಗೊತ್ತೈತಿ? ಏನ್ ಕೆನಾರ ಮಾತಾಡ್ತೀವಿ ಗೊತ್ತಿರ್ಲಿಲ್ಲ, ಅದಕ್ಕೆ ಮಾತಾಡ್ಬೇಡ್ರಿ ಅಂತಿದ್ರ ನಿರಂಜನ ಕೂಡ ಎಚ್ಚರಿಕೆ. ಏನ್ ಕೆನಾರ ಮಾತಾಡಿ ನಿಮ್ಮ ಇದನ್ನ ಹಾಳು ಮಾಡ್ಕೋತೀರಿ, ಅದಕ್ಕೆ ಹೇಳಕ್ ಬಂದೆ ನಿಮ್ಗೆ. ಏನ್ ಗೊತ್ತಿರ್ಲಿಲ್ಲ, ಏನ್ ಕೆನಾರ ಮಾತಾಡ್ತೀರಿ ನೀವು. ಧ್ಯಾನಿ ಹೊಟ್ಟಿಲ್ಲ ಧ್ಯಾನಿ ನೋಡ್ತಾನ, ಹಂಗದ ಹಿಂಗದ, ಅದ್ರ ಏನ್ ಕೆನಾರ ಮಾತಾಡ್ತಿರ್ತಿರಲ್ಲ. ನೀವು ಅನುಭವಿಸ್ತೀರಿ ನೋಡಪ್ಪ ಅಂದ್ರ. ಇಷ್ಟು ಸಹಿತ ಕಳಕಳಿಯಿಂದ ಅವ್ರು ಹೇಳಿದ್ರು, ಅದ್ರ ಮತ್ತು ಅದನ್ನ ಮಾಡಿದವ್ರು ಏನಾದ್ರು ನೋಡು. ಅದಿಲ್ಲ, ನಿಂದ ಮಾಡಿದವ್ರು ಏನಾದ್ರು ಯೋಗಿಗಳನ್ನು.
ನೋಡ್ತೀರಿ ಅವ್ನು ಕಂಡು ಕೇಳಿ ಮತ್ತು ಅದನ್ನ ಮಾಡ್ತೀರಿ ಅಂದ್ರೆ ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ನೀ ಮಾಡಬೇಕಾದಂಥ ಕೆಲಸ ಯಾವುದು ಅಂದ್ರೆ ನಿನ್ನ ನಿಜವನ್ನು ನೀ ತಿಳ್ಕೊಳ್ಳೋದು ಒಂದ ನಿನ್ನ ನಿಜವಿದನೆ ತಿಳಿಯು ಬೇರೆಣ್ಣದಲ್ಲಿ ಮನುಜ ಅಂತ. ಮನುಷ್ಯನ ಜನ್ಮಕ್ಕೆ ಬಂದವರೆಲ್ಲರೂ ನಮ್ಮ ನಿಜದ ಎಚ್ಚರಿಕೆನ ನಾವು ಮಾಡ್ಕೋದು ನಮ್ಮ ಕರ್ತವ್ಯ. ಅದನ್ನೆಲ್ಲ ಮರ್ತು ನಾವು ಮಾಡಬಾರದನ್ನ ಮಾಡ್ಕೋತ ಕೂತಿ ಅಂದ್ರೆ ಆಗಬಾರದ್ದ ಕೊಂಡ್ಕೊಂಡಿರ್ತೈತಿ. ನೀ ಏನ್ ಮಾಡ್ಬೇಕಾದನ್ನ ಬಿಟ್ಟು ಮಾಡಬಾರದನ್ನ ಮಾಡ್ಕೊಂತ ಕುಂತಿ ಅದಕ್ಕೆ ಆಗಬಾರದ್ದ ಕೊಂಡ್ಕೊಂಡಿರ್ತೈತಿ. ಅನಾತ್ಮ ಚಿಂತನೆ ಮಾಡೋದು ನಿನ್ನ ಕರ್ತವ್ಯ ಅಲ್ಲ. ನಿನ್ನ ಬಗ್ಗೆ ನೀ ಚಿಂತನೆ ಮಾಡೋದು ಒಂದ ನಿನ್ನ ಕರ್ತವ್ಯ. ಮನುಷ್ಯನ ಜನ್ಮಕ್ಕೆ ಬಂದ ಮೇಲೆ ನಿನ್ನ ಬಗ್ಗೆ ಶ್ರವಣ ಮಾಡು, ಮನನ ಮಾಡು, ನಿಧಿಧ್ಯಾಸನವನ್ನು ಮಾಡು. ಇದ ನಿನ್ನ ಕರ್ತವ್ಯ ಕರ್ಮ. ಉಳಿಕಿದ್ದು ಯಾವುದೂ ಅಲ್ಲ. ಇನ್ನುಳಿದದ್ರ ಬಗ್ಗೆ ನೀ ವಿಚಾರ ಮಾಡೋ ಅವಶ್ಯಕತೆ ಇಲ್ಲ. ಅನಾತ್ಮದ ಬಗ್ಗೆ ಅದರ ಕಾಲು ಕಳಿಬೇಡ ಅಂದ್ರೆ ಅನಾತ್ಮ ಚಿಂತನೆ ಕಾಲು ಕಳಿದು ನಿನ್ನ ಕರ್ತವ್ಯ ಅಲ್ಲ. ಯಾವಾಗಲೂ ನಿನ್ನ ಬಗ್ಗೆ ಈ ಶರೀರ ಹೋಗುವವರೆಗೂ, ಶರೀರದೊಳಗಿನ ಉಸಿರು ಯಾಕ್ರಿ ಪ್ರಾಣ ಹೋಗುವವರೆಗೂ ಇದರ ಈ ಚಿಂತನದೊಳಗೆ ಕಾಲು ಕಳೆದು ಅದ ಭಾವನೆಯನ್ನು ಗಟ್ಟಿಕೊಡು. ನಿನ್ನ ಭಾವದೊಳಗೆ ನೀರಕ್ಕೆ ಪ್ರಯತ್ನವನ್ನು ಮಾಡು. ಏನ್ ಸಾವು ಬರುವವರೆಗೂ, ನಿದ್ದೆ ಬರುವವರೆಗೂ ಆತ್ಮಚಿಂತನೆಯನ್ನು ಬಿಟ್ಟು ಅನ್ಯ ಚಿಂತನೆಯನ್ನು ಮಾಡಬಾರದು ಅಂತ ಶ್ರುತಿ ಹೇಳ್ತು. ಅದನ್ನ ನಾವು ಬಿಟ್ಟು ಬಿಡ್ತೇವಿ. ಮತ್ತು ಬರೀ ಊರು ಬರೀ ಅವ್ರು ಹಂಗದಾರ, ಇವ್ರು ಹಿಂಗದಾರ, ವೇಳೆ ಎಲ್ಲ ಅದ್ರಾಗ ಕಳೆದೆಲ್ಲ ಹೋತು. ವೇಳೆ ಕಳೆದ ವೇಳೆ ಸಿಗ್ತತೇನ ಅದು ಮತ್ತೆ ಅದನ್ನು ಸದುಪಯೋಗ ಮಾಡ್ಕೊಳ್ಳಿಲ್ಲಲ್ಲೋ ವೇಳೆ. ಭವಿಷ್ಯ ಎಲ್ಲ ಅದ್ರಾಗ ಹೋತಲ್ಲ. ನಿದ್ಯಾಗ ಅರ್ಧ ಹೋತಿ, ಬರೀ ಅನಾತ್ಮ ಚಿಂತನೆ ಒಳಗೆ ಅರ್ಧ ಹೋತಿ. ನಿನ್ನ ಚಿಂತನೆ ಮಾಡ್ಕೊಳಕ್ಕೆ ಎಲ್ಲಿ ಉಳಿತು ನಿನಗೆ? 100 ವರ್ಷ ಬದುಕೇನಂದ್ರೆ 50 ವರ್ಷ ನಿದ್ಯಾಗ ಹೋತಿಂದ, ಇನ್ನು 50 ವರ್ಷ ಬರೇ ಹೊರಗಿನ ಅನಾತ್ಮ ಚಿಂತನೆ ತೋರಿಕೆ ಇದ್ರಾಗನ ಹೋತಲ್ಲ. ನಿನ್ನ ಬಗ್ಗೆ ವಿಚಾರ ಮಾಡ್ಕೊಳಕ್ಕೆ ಎಷ್ಟು ವೇಳೆ ಕಳೆದು ಹೇಳ ನೀನು? ಆತ್ಮಚಿಂತನದೊಳಗೆ ನಿನ್ನ ಬಗ್ಗೆ ಶ್ರವಣ ಮನನ ನಿಧಿಧ್ಯಾಸನ ಮಾಡೋದು ನಿನ್ನ ಆಯುಷ್ಯದಾಗ ಎಷ್ಟು ಮಾಡಿ ನೀನು? ಅದ್ರೊಳಗೆ ಕಳೆದೇನು? ಅದಕ್ಕೆ ಅದ್ರೊಳಗೆ ಹೆಚ್ಚು ವೇಳೆ ಕಳೆದೈತಿ, ಆ ಸಂಸ್ಕಾರ ನಿನಗಕ್ಕಿತ್ತು. ಏನ್ ಬರೀ ಅನಾತ್ಮ ಚಿಂತನದಾಗ ಕಳೆದ ಆತ್ಮ ಸಂಸ್ಕಾರ ಕೊಂಡ್ಕೊಂಡೋತಿ. ಅದರಂತೆ ಮುಂದೆ ಜನ್ಮ ಬರ್ತೈತಿ ನಿನಗ. ನೀ ಯಾವ ಕರ್ಮಗಳನ್ನ ಮಾಡಿರ್ತಿ, ಯಾವ ರೀತಿ ಆ ತಕಾರ ಕಾದು ಕೂತಾವ ಜನ್ಮಗಳು. ನೀನು ಬರೀ ವಿಷಯ ಸಂಗ್ರಹ, ವಿಷಯ ಭೋಗಕ್ಕಾಗಿ ಪ್ರಯತ್ನ ಮಾಡಿತ್ತಂದ್ರೆ ಅಂತದ ಜನ್ಮ ಕಾದು ಕೂತೈತಿ ನಿನಗೆ ಮುಂದೆ. ಈ ನಿತ್ಯ ಸುಖದ ಪ್ರಾಪ್ತಿಗಾಗಿ ಇದ್ರ ಬಗ್ಗೆ ಹೇಳೋದು ಕೇಳೋದು ಅಭ್ಯಾಸ ನೀ ಮಾಡಿದ್ದೆ ಅಂದ್ರೆ, ಇದ್ರೊಳಗೆ ಕಾಲು ಕಳೆದಿದ್ದೆ ಅಂದ್ರೆ ಅದ್ರ ಮುಂದೆ ಅದ ಉತ್ತಮ ಗತಿ ಬರ್ತೈತಿ ನಿನಗೆ. ಅದಕ್ಕೆ ಮುಪ್ಪಿನ ಕಾಲ ಬಂದೈತಿ ಯಜಮಾನ್ರ, ಇದ್ರಾಗ ಕಾಲ್ ಕಳೀರಿ, ಸಂಸ್ಕಾರ ಮಾಡ್ಕೋರಿ, ಉತ್ತರೋತ್ತರ ಜನ್ಮರ ಬರ್ತೈತಿ ಅಂತ. ಮುದುಕಾದ್ಮ್ಯಾಗು ಮತ್ತು ಅದನ್ನ ಬಾಳೆ ಕಡೆಗೆ ಹೆಸನ ಅಂದ್ರೆ ಮತ್ತು ಕೆತ್ತನ ಮೆತ್ತನ ಮಾಡ್ಕೊಂತ ಹೋಗಂಗಾರ. ಏನ್ ಕರ್ಮ ಮಾಡಿದ್ದೇನಪ್ಪ ಇದಂತಿದ್ರು ಅಜ್ಜವ್ರಲ್ಲಿ. ಅಲ್ಲಿ ಆಶ್ರಮದಾಗ, ಚಂದ್ರಿಗೆರ ಆಶ್ರಮದಾಗ ಐರಾಮ್ ಅಂತಿತ್ತಲ್ಲ, ಯಾವಾಗಲೂ ಕುರ್ಚಿಗೆ ಹಿಡ್ಕೋದು, ಕೆತ್ತುದು. ಯಾವಾಗ ಬರ್ತೇವೆ ಅವಾಗ ನಾವು ಬರೀ ಕೈಯಾಗ ಕುರ್ಚಿಗೆ ಇರ್ತೈತಿ. ಇದಕ್ಕೆ ನಮಸ್ಕಾರ ಮಾಡಿದ್ದ ಮತ್ತು ಕೈಯಾಗ ಕುರ್ಚಿಗೆ ಹಿಡ್ಕೊಂಡು ಹೋಗ್ತಿತ್ತು. ಇದು ಏನ್ ಕರ್ಮ ಮಾಡೈತೇನೋ ಅಂತಿದ್ರ ಸರ್. ಬರೀ ಕೆತ್ತುದು. ಇದ್ರ ಬಗ್ಗೆ ಇಲ್ಲಿ ತಿಳ್ಕೊಬೇಕು ಅನ್ನೋದು ಅದಕ್ಕೆ ಬರುದಿಲ್ಲ ಅಂತಾವು ನಾವು ಅದೇವಿ. ಹೌದಿಲ್ಲ? ಬಂದಿವ ಅಷ್ಟೇ. ನಮ್ ಬಾಳೆ ಅದ ನೆಟ್ಟಗಾಗಲಿ ಬಾತ್ ಬೇಡ್ಕೊಳ, ನಾವು ಅದ ಬೇಡ ಅಂತ, ಇದ ಇರ್ಲಿ ಅಂತ. ಹೌದಿಲ್ಲ? ಇದ ಇರ್ಲಿ ನಮಗತಿ ಬಿಡು, ಬ್ಯಾಡಪ್ಪ ಯಪ್ಪ ಇದಂತ ಅದು ಬ್ಯಾಡ, ನಮಗೆ ಬರಬಾರ್ದಿಂದ ನಮಗಿದ, ಇದರಿಂದ ನಾವು ಬಿಡುಗಡೆ ಹೊಂದಬೇಕು, ಮುಕ್ತ ಆಗಬೇಕು ಅಂತಹದ್ದನ್ನು ನನಗೆ ಕರುಣಾ ಮಾಡುವ ಅಂತ ಕೇಳ್ಕೊಳ. ಅದ್ರ ಬಗ್ಗೆ ಅವ್ರ ಸಹವಾಸ ಮಾಡಿದ್ರೆ ಗೊತ್ತಾಕೈತಿ, ನಿಜವಾದ ಸುಖದ ದಾರಿ ಗೊತ್ತಾಕಿತ್ತು. ಸಂಪರ್ಕಕ್ಕೆ ಬರ್ಲಿಲ್ಲ ಅಂದ್ರೆ ಎಲ್ಲಿ ಗೊತ್ತಾಗ್ಬೇಕು? ಯಾಕ್ರಿ? ಬರುದು ಭಾಳ ಕಠಿಣ ಅದು. ಬರುದು ಅಂದ್ರೆ ಆ ಸಂಪರ್ಕ ಪುಣ್ಯ ಬೇಕು, ಅದಕ್ಕೆ ತಿಳ್ಕೋಬೇಕು, ಉತ್ಕಟ ಇಚ್ಛಾ ಪುಣ್ಯ ಇದ್ರೆ ಬರ್ತೈತಿ, ಇಲ್ಲ ಅಂದ್ರೆ ಬರುದಿಲ್ಲ. ಏನ್ ನೀ ಏನಿದ್ದಿ ಅನ್ನೋದನ್ನ ಸರಿಯಾಗಿ ಅನುಭವಗಳ ಮುಖಾಂತರ ಕೇಳು. ನಿನಗೆ ಹೊಳಿಲಿಲ್ಲ ಅಂದ್ರೆ ಬಲ್ಲವ್ರನ್ನ ಕೇಳು, ಹೇಳಿ ವಿಚಾರ ಮಾಡಿ ಆ ರೀತಿ ಅನುಸಂಧಾನದಾಗ ತೊಡಗು. ಅಂದಾಗ ನಿನಗೆ ಅದು ಅನುಭವ ಕೊಡ್ತೈತಿ.
ಉಂಡ್ರ ತಿಂದ್ರ ಇಂದ್ರಿಯಗಳ ಮಜಾ ಮಾಡಿದ್ರೆ ಸುಖ ಹೊಂದೋದಾಗಿದ್ರೆ ಎಲ್ಲರೂ ಹೊಂದಿ ಬಿಡ್ತಿದ್ರು. ಏನ್ ಯಾರು ಹೊಂದ್ಯಾರ, ಯಾರು ಆರಾಮದಾರ ಹೇಳ್ರಿ ಇಷ್ಟೆಲ್ಲ ಮಾಡಿ? ಅದಾರಿಲ್ಲೋ ಎಲ್ಲ ದಿನನಿತ್ಯ ಅದನ್ನ ಮಾಡ್ತೇವಿ. ಎರಡ್ ಸಲ ಆಯ್ತು ಮಾಡಿದ್ದ ಮಾಡೋದು, ನೋಡಿದ್ದ ನೋಡುದು. ಎರಡ್ ಸಲ ಮಾಡಿಲ್ಲ ಅದನ್ನ ನೀನು, ಎರಡ್ ಸಲ ನೋಡಿಲ್ಲ, ಎರಡ್ ಸಲ ತಿಂದಿಲ್ಲ. ಉಂಡುದುದನಿ ಮಗುಳಿ ಉಣ್ಣುತ್ತಾ ಮೇಳವಿಸಿದುದನೇ ಮೇಳವಿಸುತ್ತ ನೂತನಂ ಇದರೊಳು ಕಾಣಿ. ಹೊಸಾದ್ ಏನೈತಿ? ಅವ ಇಂದ್ರಿಯಗಳು, ಅವ ವಿಷಯ ವಸ್ತುಗಳು, ಅವುಗಳ ಸಂಪರ್ಕ. ಎಷ್ಟು ಲೆಕ್ಕಿಲ್ಲದಷ್ಟು ಜನ್ಮಗಳಾತಿ ಅವನ್ನ ಹೊಳ್ಳಿ ಮಾಡಿದ್ದ ಮಾಡೋ ಕಿಸಬಾಯ ದಾಸ ಅಂತ. ಇದನ್ನ ಮಾಡೋದ್ರಿಂದ ಯಾರಿಗೆ ಏನ್ ಲಾಭ ಆಗೈತಿ ನೋಡು? ಬರೇ ಅದ ಹೆಸನ, ಅದ ವಾಸನ, ಅವುಗಳ ಪ್ರಾಪ್ತಿಗಾಗಿ ಬಡ್ಕೋದಂಗ ಬಾಳ್ಯಾಕ್ ಬಡ್ಕೊಂಡು ಸತ್ತು ಹೋಗಿ ಎಷ್ಟೋ ಶರೀರ ಹಾಳು ಮಾಡ್ಕೊಂಡಿಲ್ಲ. ಏನ್ ಲಾಭ ಮಾಡ್ಕೊಂಡಿಲ್ಲ? ಹುಟ್ಟಿಟ್ಟು ಬರಾಕ್ ಮತ್ತು ಕಾರಣೀಭೂತ ನೀವು ಹುಟ್ಟಾಕ ಅದ ಸಂಸ್ಕಾರ. ಹೌದಿಲ್ಲ? ಶರೀರವಾದರೂ ಮತ್ತು ಆ ಸೂಕ್ಷ್ಮ ಶರೀರದೊಳಗೆ ಅದ ಇವ ಅದ ನೆನಪು, ಅದ ಬೇಕನ್ನೋದೈತಿ. ನಮ್ಗೆ ಬಯಕೆಗಳು ಕಾಡ್ತಾವ. ನಮ್ಗೆ ವಿಷಯೇಂದ್ರ ಸಂಪರ್ಕ ಭೋಗದ ಬಯಕೆ, ಭೋಗ ಲಾಲಸ ಅದ ನಮ್ಮನ್ನ ತೀಕಾಕಸ್ತೈತಿ, ಕರ್ಮಗಳನ್ನು ಮಾಡಾಕಸ್ತೈತಿ. ಏನ್ ಅದ ಜ್ಞಾನ ಹೊಂದ್ಬೇಕಪ್ಪ. ಇದರಿಂದ ನಾವು ಬಿಡುಗಡೆ ಹೊಂದಿ ಅದನ್ನ ಕಳ್ಕೊಂಡ ಭೋಗೇಚ್ಛೆಯನ್ನು ಕಳ್ಕೊಂಡ ಜ್ಞಾನ ಸ್ಥಿತಿಯನ್ನು ಹೊಂದಬೇಕನ್ನುವಂತ ಅದು ಬೇಕಲ್ಲ. ನಮ್ಮ ಆ ವಿವೇಕ ನಮ್ಮಲ್ಲಿ ಜಾಗೃತ ಆಗ್ಬೇಕು ನೋಡ್ರಿ. ವಿವೇಕ ಜಾಗೃತ ಆಗದ ಹೊರತ ಇದು ವಿಷಯದ ಸಂಪರ್ಕ ಭೋಗದಾಗ ದೋಷ ದರ್ಶನ ಆಗೋದಿಲ್ಲ. ಅವಾಗ ಅದ್ರ ಬಗ್ಗೆ ಉದಾಸೀನ ವೈರಾಗ್ಯ ಬರ್ತೈತಿ. ಯಾವನಲ್ಲಿ ವೈರಾಗ್ಯ ದೃಢವಾಗಿ ನಿಲ್ತೈತಿ ಅವಾಗ ಇದರ ಅಭ್ಯಾಸ ಅವಾಗ ಶುರು ಆಕೈತಿ. ಇಹ ಪರ ಭೋಗಾದಿಗಳಲ್ಲಿ ವೈರಾಗ್ಯ, ಈ ಲೋಕ ಅಲ್ಲ ಪರಲೋಕದ ಭೋಗ, ಇದಕ್ಕಿಂತ ಸುಪೀರಿಯರ್ ಕ್ವಾಲಿಟಿ. ಹಂಗ ನಾವು ಚಂದ ಅಂದ ಅದ್ ಬೇಕಂತೇವಿ. ಅರಿವಿ ಹೆಂಗ ತೆಗೆದೋಗಿತ ನೋಡ, ಇಷ್ಟು ಕಿಮ್ಮತ್ತಿನ ಮತ್ತಿನ್ನ ಇದಕ್ಕಿಂತ ಹೆಚ್ಚಿಂದ ಐತಿ ಅಂತಂದು ಹೋಗಿದ. ಇದು ಬೇಕು ನನಗ, ಅದನ್ನ ತಗೊಳ್ಳೋಷ್ಟು ಬಂಡವಾಳ ಬೇಕಲ್ಲ. ಯಾಕ್ರಿ? ನಾನು ಇನ್ನೊಮ್ಮೆ ಬಂದಾಗಾರ ತಗೋತೇನೆ ಅದನ್ನ ತಗೊಂಡಂದು ಆಶಾ ಅಂತದನ್ನ ನಾನು ಹೊಂದೇ ತೀರ್ಬೇಕು ಅನ್ನೋ ಆಶಾ ಉಳಿತೈತಲ್ಲ ಮನಸ್ಸಿನಾಗ. ಅದೇ ನಮ್ಮನ್ನ ತೇಕಾಕಸ್ತೈತಿ. ಅಂತ ಕರ್ಮಗಳನ್ನ ಮಾಡಕ್ ಹಸ್ತೈತಿ. ಅದಿತ್ತು ಅಂದ್ರೆ ಒಳಗೆ ಬಯಕೆಗಳು ಕಾಡ್ತಾವು. ಜನ್ಮ ಜನ್ಮ ತೇಕಾಕಚ್ಚಿದ್ದ ಈ ಜಗತ್ತಿನ ವಸ್ತುಗಳ ಬಯಕೆಗಳು. ಇಂದ್ರಿಯಗಳಿಗೆ ಗೋಚರ ಆಗುವಂತಹದ್ದು ಏನೈತೆಲ್ಲ ಭೋಗ ವಾಸನೆಗಳು ಏನದಾವಲ್ಲ, ನಮ್ಮನ್ನ ಅವತ್ತೇಕಾಕಚ್ಚಿತ್ತು. ಅವು ಸಂಪೂರ್ಣವಾಗಿ ನಾಶ ಆಗ್ಬೇಕು. ಸ್ವಲ್ಪ ಉಳಿಬಾರ್ದು. ಬೇಕಾದಂತಹದ್ದು ಐತೆ ಅಂದ್ರು ಯಾ ಲೋಕದ ಭೋಗ ಐತೆ ಅಂದ್ರು ಸುಧಾ ಅದನ್ನ ನೆದರೆತ್ತಿ ಸುಧಾ ನೋಡೇನ ಹೇಳದ್ರ ಹಕ್ಕಿಗತಿ ಎಲ್ಲ ತೋರೆಡಕ್ತೈತಿ. ಅದು ಅಣಿತೈತಿ, ದುಃಖ ರೂಪೈತಿ ಅನ್ನುವಂಥ ವಿವೇಕ ನಮ್ಮಲ್ಲಿ ಜಾಗೃತ ಆಗ್ಬೇಕಲ್ಲ. ಆಗ್ಬೇಕಾದ್ರೆ ಇಂತಹ ಸಂಘ, ಬಲಾಢ್ಯವಾದಂತಹ ಗುರುವಿನ ಸಂಘ ಬೇಕು ನಾವು. ಅಂತ ಸಂಘ ಮಾಡಿದಾಗ ಹೊಳಿತೈತಿ, ಇಲ್ಲ ಅಂದ್ರೆ ಸಾಧ್ಯನೇ ಇಲ್ಲ. ಪಸಗಿ ಬೀಳ್ತೀವಿ ತಡೆ. ಭಾಳ ಕಠಿಣ ಅದ. ಹೇಳೋದು ಕೇಳೋದು ಎಲ್ಲ ಆಕೈತಿ ಕರೆ, ಅದ್ರ ವ್ಯಾಮೋಹ ಹೋಗಿರೋದಿಲ್ಲ ಒಳಗೆ. ಇನ್ನೊಬ್ಬರಿಗೆ ಹೇಳಕ್ ಬರ್ತೈತಿ, ಅದನ್ನ ನಮ್ಮ ಮನಸ್ಸನ್ನ ಹತೋಟಿ ಇಟ್ಕೊಳಕ್ಕಾಗಿರೋದಿಲ್ಲ. ಹಿಂಗಂತ ಹೇಳಿ ಎಲ್ಲೋ ಒಬ್ರು ಕಶ್ಚಿದ್ದೀರಹ ಅಮೃತತ್ವ ನಿಶ್ಚಿನ ಆವೃತ್ತ ಚಕ್ಷು ಆತ್ಮ ಅನ್ಮೈಕ್ಷತ. ಅಮೃತತ್ವದ ಸ್ಥಿತಿಯನ್ನು ಹೊಂದಬೇಕನ್ನೋ ಉತ್ಕಟ ಇಚ್ಛಾ ಆಯ್ತು. ನಾವು ಒಳಗೆ ಅಂತರ್ಮುಖಿಯಾಗಿ ಅದನ್ನು ಹೊಂದಬೇಕನ್ನೋ ಪ್ರಯತ್ನ ಮಾಡವು ಎಲ್ಲೋ ಒಬ್ರು. ಅಂತ ಸಾವಿರಾರು ಜನಗಳಲ್ಲಿ ಒಬ್ಬ ಸಿದ್ಧಾಗ ಅಂತ ಪ್ರಯತ್ನ ಮಾಡವ್ರು ಸಾವಿರಾರು ಜನ. ಮನುಷ್ಯಾನಾಂ ಸಹಸ್ರೇಶು ಕಶ್ಚಿತ್ ದದತಿ ಸಿದ್ಧೈ. ಎಲ್ಲೋ ಅಂತ ಸಾವಿರಾರು ಜನಗಳಲ್ಲಿ ಎಲ್ಲಿಯೋ ಒಬ್ಬವ ಇದ ಪ್ರಯತ್ನ ಮಾಡವ. ಅಂತ ಪ್ರಯತ್ನ ಮಾಡು ಸಾವಿರಾರು ಜನಗಳಲ್ಲಿ ಎಲ್ಲಿಯೋ ಒಬ್ಬವ ಯಥಾರ್ಥವಾಗಿ ನನ್ನನ್ನು ತಿಳ್ಕೊತಾನ. ಯಾಕೆ ಅಷ್ಟು ಸರಳ ಇರುದಿಲ್ರಿ ಅದು. ಅದು ಪಸಿಗೆ ಬೀಳ್ದು ಬಿಡ್ತಾವ. ಈ ಇಂದ್ರಿಯಗಳ ವಿದ್ವಾಂಸನು ಸುಧಾ ಅದು ಮೋಹಕ್ಕೆ ಆಗ್ತಾವ. ಬೇಕಾದಂತ ಪಂಡಿತ ಅದನಪ್ಪ, ಎಲ್ಲ ಅರಿದು ಕುಡ್ದಾನಂದ್ರು, ಎಲ್ಲ ವೇದ ಉಪನಿಷತ್ತುಗಳನ್ನು ಅರಿದು ಕುಡ್ದಾನಂದ್ರು ಸುಧಾ ಅಂತವನನ್ನು ಸುಧಾ ಬಲವಾನ್ ಇಂದ್ರಿಯ ಗ್ರಾಮಂ ವಿದ್ವಾಂಸಂ ಅಪಿ ಕರ್ಷತಿ. ಅದಕ್ಕೆ ನಾವು ಅದಕ್ಕೆ ಸ್ವಲ್ಪ ಅದಕ್ಕೆ ಪಸಿಗೆ ಬೀಳ್ತೇವೆ ತಡೆಯಕ್ಕೆ. ಒಂದೀಟ ಅದ್ರ ಕಡೆ ಲಕ್ಷ ಹೋಗ್ತದ, ಹೇಳ್ಕೊಂಡ್ಬಿಡ್ತದೆ, ತನ್ನಂಗ ಮಾಡ್ಕೊತದ. ಅದು ಮೋಹಕ್ಕೆ ಬೀಳ್ತೈತಿ. ಅದಕ್ಕೆ ಬೀಳಂಗ ಭಾಳ ಎಚ್ಚರ ಇದಕ್ಕೆ. ಬಿತ್ತಂದ್ರೆ ತೀರ್ತಿ ಮತ್ತೆ ಹೋಗ್ತಿ ನಾನು. ಯೋಗ ಭ್ರಷ್ಟ ಆದಿನಿ ಮತ್ತಂತ.
ಹಂಗಾಗೈತಿ ನಾವು ಹೋಗ್ತೈತಿ ಎಲ್ಲ ಮಾಡ್ತೈತಿ ಹೋಗಿದ್ದ ಮತ್ತೆ ನೋಡಿದ್ಕ ಪಸಿಗೆ ಬರ್ತೈತಿ ಯಾವ್ದಾರ ಒಂದು ರೂಪಕರ ಗಾಯನಕರ ಸ್ಪರ್ಶಕರ ರುಚಿಕರ ಎದಕ್ಕರ 5 ಇಂದ್ರಿಯಗಳ ಜಾಲ ಆ ಅದರಿಂದ ಪಾರಾಗೋದು ಭಾಳ ಕಠಿಣ ಐತಿ ಹೊರಗೆ ಹಚ್ಚಿರ ಒಂದು ನಿಲ್ಲೋದಿಲ್ಲ ಸಾನಿಗೆ ಹಾಕಿ ಒಬ್ರು ನಿಲ್ಲೋದಿಲ್ಲ ಅದಂತ ಹೇಳಾಕ ಕೇಳಾಕ ಒಳ್ಳೆ ಚಂದ ಇದೆ ಯಾಕ್ರಿ ಅದ ಅಂತ ಪ್ರಸಂಗ ಬಂದಾಗ ಗೊತ್ತಾಕೈತಿ ನನಗೆ ಶಾಸ್ತ್ರ ಇದು ತಿಳಿದೈತಿ ಇಲ್ಲ ಅನ್ನೋದು ಅಂತ ಜೀವನದೊಳಗೆ ಅಂತ ಪ್ರಸಂಗಗಳು ಬಂದಾಗ ಗೊತ್ತಾಗೋದಿದೆಲ್ಲ ನಮ್ಗೆ ಎಷ್ಟ್ರ ಮಟ್ಟಿಗೆ ಇದು ತಿಳಿದೈತಿ ಅನ್ನೋದು ಏನ್ ಪ್ರಸಂಗ ಬರ್ತಿರ್ತಾವ ನಮ್ಗೆ ಜೀವನದೊಳಗೆ ಎಲ್ಲರಿಗೂ ಬರ್ತಿರ್ತಾವ ಅಂತ ಪ್ರಸಂಗದೊಳಗೆ ಮನಸ್ಸು ನಮ್ಮ ಕಂಟ್ರೋಲ್ ಮಾಡ್ಕೊಳ್ಳೋದು ಭಾಳ ಕಠಿಣ ಐತಿ ಮನಸ್ಸಿನಾಗ ಬಂದ್ರೆ ಹೋತದ ನಿಂತು ಏನ್ ಮನಸ್ಸಿನಾಗ ಅದು ಮನಸ್ಸು ಚಂಚಲ ಆದ್ರೆ ನಿನ್ನ ಪತನ ಆದಿನಿ ಅಂತ ಯೋಗ ಭ್ರಷ್ಟ ಆದಿನಿ ನೀನು ಏನ್ ಅದಕ್ಕೆ ಮನಸ್ಸಿನಾಗ ಸಹಿತ ಬರಬಾರ್ದು ನಿನಗೆ ಆ ಬಯಕೆಗಳು ಕಾಡಬಾರ್ದು ವಾಸನ ಹೋಗಿತ್ತಂದ್ರ ಸ್ವರೂಪದ ಅನುಭವ ಮಾಡ್ಕೊಂಡು ಅದು ಜಾಗೃತ ಆಗಿತ್ತಂದ್ರೆ ನಿನಗೆ ಬಾಧೆ ಆಗುದಿಲ್ಲ ಅದಕ್ಕೆ ದೌಡ್ ಮಾಡ್ಕೋ ಕೆಲಸ ಈ ಪರೋಕ್ಷ ಜ್ಞಾನ ಆದ್ಮ್ಯಾಗ ಅದು ಹೋಗಿರ್ದಲ್ರಿ ಅಪರೋಕ್ಷ ಜ್ಞಾನ ಮಾಡ್ಕೊಂಡಾಗ ಅದು ಹೋಗೈತಿ ನೀನು ಬರೀ ಮಾಹಿತಿ ಮಾಡ್ಕೊಂಡಿ ಪರೋಕ್ಷ ಜ್ಞಾನ ಆದ್ಮ್ಯಾಗ ಎಲ್ಲ ಗೊತ್ತೈತಿ ನಿನಗೆ ಹೇಳಕ್ ಬಂತಿ ಎಲ್ಲ ಬಂತಿ ಆದ್ರೆ ಅದನ್ನ ಬಿಟ್ಟಿರಕ್ಕಾಗವಲ್ದ ಮೊದಲಿನ ಚಾಳಿ ಏನದಾವಲ್ಲ ಮುಂದಿನ ಬಲಾದಿ ಸಂಸ್ಕಾರವೇ ಮುಂಬರುವುದರಿಂದ ಆಗದಾಗದು ವರವಿವೇಕಿಗೆ ಮುಕುತಿ ಅಂತ ಎಲ್ಲ ಹೇಳ್ತಾನ ಕೇಳ್ತಾನ ಯಾಕೆ ಆಗವಲ್ದು ಅಂದ್ರೆ ಮುಂದಿನ ಸಂಸ್ಕಾರಗಳು ಬಿಟ್ಟಿರಕ್ಕಾಗಲ್ಲ ಮತ್ತು ಅತ್ತಾಗ ಹೇಳಿಸ್ತಾವ ಪ್ರತಿಬಂಧಕಗಳು ಭೂತಾದಿ ಪ್ರತಿಬಂಧಕಗಳು ಭೂತ ಭಾವಿ ವರ್ತಮಾನ ಪ್ರತಿಬಂಧಕಗಳು ನಮ್ಗೆ ಅಡ್ಡಿ ಅನ್ನೋ ವಿಷಯದ ಕಡೆಗೆ ನಾ ಮಾಡಿದ್ದ ಇರ್ತೈತಿಲ್ಲ ರೂಢಿ ಅದು ನೋಡಿದ ಕೂಡಲೇ ಸುಮ್ಮನೆ ಕುಂಡ್ರನಕೈತೆ ತಿನ್ಬೇಕು ಅನಿಸ್ತೈತಿ ತಿನ್ನೋದು ನೋಡಿದ ಕೂಡಲೇ ರೂಪ ನೋಡಿದ ಕೂಡಲೇ ನೋಡ್ಬೇಕನ್ನ ಗಾಯನ ಕೇಳಿಸ್ಬೇಕು ವಾಸನೆ ನೋಡ್ಬೇಕು ಅನಿಸ್ತೈತಿ ಸ್ಪರ್ಶ ಮಾಡ್ಬೇಕು ಅನಿಸ್ತೈತಿ ಬಯಕೆಗಳು ಕಾಡ್ತಾವ ನೀನು ಅವು ಹೋಗಿರ್ದಿಲ್ಲ ವಾಸನ ಎಲ್ಲ ಬಿಟ್ಟೇನಂದ್ರು ಕಪ್ಪು ಇದು ಹಿಂಗಿನ ಡಬ್ಬೆನ ಹಿಂಗ ತೆಗೆದು ಹೋಗಿದ್ರು ಹಿಂಗಿನ ವಾಸನ ಹೋಗಿರ್ದಿಲ್ಲ ಅಂತ ಕಪ್ಪೂರು ಡಬ್ಬ್ಯಾಗಿನ ಕಪ್ಪುರ ತೆಗೆದ್ರು ಕಪ್ಪೂರು ವಾಸನ ಹಂಗೆ ಇರ್ತೈತೆ ಡಬ್ಬ್ಯಾಗ ವಾಸನೆ ಉರಿಸದೆ ಪೂರ್ಣ ವಾಸನ ನಾಶ ಆಗ್ಬೇಕಂತ ನೀ ಎಲ್ಲ ಬಿಟ್ಟೇನಂದ್ರು ವಾಸನ ಹೋಗಿರ್ದಿಲ್ಲ ಅದು ಹೌದಿಲ್ಲ ಹಂಗೆ ಇರ್ತೈತೆ ಅದು ಮತ್ತೆ ನಿನ್ನ ಮೋಹಕ್ಕೆ ಆಗ್ತೈತೆ ಅದು ಎಳ್ಕೊಂಡು ಹೋಗಿ ಅದ್ರ ತುಡುಗಾಕ ಪ್ರೇರಣೆ ಮಾಡ್ತದೆ ವಾಸನೆಗಳ ಸಂಪೂರ್ಣ ಸ್ವಲ್ಪ ಉಳಿಯದಂತೆ ಅವನ್ನ ನಾಶ ಮಾಡ್ಕೋಬೇಕಂದ್ರೆ ನಿನ್ನಲ್ಲಿ ಚೆನ್ನಾಗಿ ವಿವೇಕ ಜಾಗೃತ ಆಗ್ಬೇಕು ಅಂಥವ್ರ ಸಂಘ ಬೇಕದಕ್ಕೆ ನಿರಂತರ ಮಹಾತ್ಮರ ಸಂಘದಿಂದ ಇವೆಲ್ಲ ಭೋಗ ವಾಸನೆಗಳು ಯಾವಾಗ ನಾಶಕ್ಕವ ಅವಾಗ ಅಂತಃಕರಣ ಪರಿಶುದ್ಧಿ ಆತು ಅಂತ ಭೂಮಿಕಾ ತಯಾರಾತ್ವ ಅವಾಗ ಈ ಜ್ಞಾನದ ಬೀಜ ಬಿತ್ತಿರೋದು ಅಂಕುರಿಸ್ತದೆ ಇಲ್ಲ ಅಂತಂದ್ರೆ ಕರ್ಕಿದ್ದಡ್ಡೆದ್ದು ಹೊಲ ಇದ್ದಂಗ ಬಯಕೆಗಳೇನದಾವಲ್ಲ ಅವು ಕುರ್ದ ಹೆಚ್ಚಾಕೈತೆ ಇದೆಲ್ಲಿ ಜ್ಞಾನ ನೋಡೋಣ ಬಿಡೋ ಮರ ಮತ್ತ ಸೌಡ್ ಸಿಕ್ಕಾಗ ನೋಡೋಣ ವಿಘ್ನ ಆದಾಗ ಬರ್ತೇವೆ ನಾವು ನಮ್ಮ ಇಂದ್ರಿಯ ಸಂಪರ್ಕ ಭೋಗಕ್ಕೆ ವಿಘ್ನ ಯಾವಾಗ ಆಕೈತಿ ಅವಾಗ ಏನಪ್ಪ ನಮ್ಗೆ ಹಿಂಗ ಆಗತೈತಿ ಕಾಡಾಟ ಚಲೋ ಆಗೈತಿ ಅಂತ ಅದು ನಮ್ಗೆ ನೀನು ಚಲೋದಕ್ಕೆ ಆಗೈತಿ ನಿನ್ನ ಎಚ್ಚರಗೊಳ್ಸಾಕ್ ಬಂದಿರ್ತಾವ ಕಷ್ಟಗಳೆಲ್ಲ ಕಾಡಾಟಗಳೆಲ್ಲ ಎದಕ್ ಬರ್ತಾವ ಅಂದ್ರೆ ಅವು ನಿನ್ನನ್ನು ಎಚ್ಚರಗೊಳ್ಸಾಕ ಇವೆಲ್ಲ ಅನಿತ್ಯದಾವ ದುಃಖ ರೂಪಿ ಅದಾವ ನಂಬಬೇಡ ಇದನ್ನಂತ ಇದನ್ನ ಅವಲಂಬನ ಮಾಡಬೇಡ ಅನ್ನೋದನ್ನ ನೆನಪಿಗೆ ತಂದು ಕೊಡ್ತೇವೆ ಅವ ನಮ್ಮನ್ನು ದಾರಿ ಹಿಡಿಸ್ತಾವ ಕಷ್ಟಗಳೇ ನಮ್ಮನ್ನು ದಾರಿ ತೋರ್ಸು ಅವು ಇರ್ಲಿಲ್ಲ ಅಂದ್ರೆ ನಿನಗೆ ಈ ಕಡೆ ಬರ್ತಿದ್ದೆ ನೀ ದೇವ್ ಬಡ್ಕೊಂಡಂತೇಳಿ ಬಂದ್ ಕುಂತಿ ಇಲ್ಲಿ ಅದಿರ್ಲಿಲ್ಲ ಅಂದ್ರೆ ಇಲ್ಲೇ ಬರ್ತಿದ್ದಿ ನೀನು ಅದು ಬ್ಯಾನ್ ಬಂದಂತ ಬಂದಿ ಇಲ್ಲಿ ಹೌದಿಲ್ಲ ಅವ ಕಷ್ಟಗಳೇ ನಮ್ಮನ್ನ ಅದಕ್ಕೆ ಎಳ್ಕೊಂಡು ಹೋಗ್ತಾವ ದಾರಿ ತೋರಿಸ್ತಾವ ನಮ್ಗೆ ಅದಕ್ಕೆ ಅವಾಗ ಇರ್ಲಿ ಅಂತ ಬಿಡ್ಕೊಂಡಾರ ಬಲ್ಲವರು ನಿನ್ನ ನೆನಪು ಮಾಡಕ್ ಬರ್ತೈತಿಪ್ಪ ಕೃಷ್ಣ ಯಾವಾಗಲೂ ನಮಗೆ ಕಷ್ಟವನ್ನ ಕೊಡುವುದು ಎಲ್ಲಾ ತರದ ಅನುಕೂಲ ಮಾಡಿದೆ ಅಂದ್ರೆ ನಿನ್ನ ಮರೆತು ಬಿಡ್ತೇವೆ ನಾವು ಕೃಷ್ಣ ನಿನ್ನ ನೆನಪು ಯಾವಾಗಲೂ ಬರುವಂಗ ನಮಗೆ ಕಷ್ಟಗಳನ್ನ ಕೊಡುವಂತ ಬೇಡ್ಕೊಂಡಾರ ಕುಂತಿದೇವಿ ಯಾಕ್ರಿ ನಿನ್ನ ನೆನಪು ಸದಾ ನನಗೆ ಇರುವಂಗ ನೆನಪು ಮಾಡಪ್ಪ ಅಂತ ಕಷ್ಟಗಳಿದ್ರೆ ಏನಪ್ಪ ಪರಮಾತ್ಮ ದೇವ್ರ ಗುರುನಾಥ ಅಂತ ಹೋದಿಲ್ಲ ಹೆಜ್ಜೆ ಹೆಜ್ಜೆಗೂ ಬರ್ಲಿ ಅವು ನಮ್ಗಂತ ನಿನ್ನ ನೆನಪು ಮಾಡಾಕ ಅವು ಅನುಕೂಲ ಆಕ್ಕವು ಅವ ಮೆಟ್ಟಲುಗಳು
ನಿನ್ನನ್ನು ಸಮೀಪ ಮಾಡಾಕ ನಮ್ಗೆ ಕಷ್ಟಗಳೇ. ನೀ ಅನುಕೂಲ ಮಾಡಿದೆ ಅಂದ್ರೆ ನಿನ್ನಿಂದ ದೂರ ಆಕ್ಕೇವ್ ನಾವು ಮತ್ತೆ. ಅವ್ರದ್ದೇನು ಅವಶ್ಯ ಇಲ್ಲ ಬಿಡ, ನಮ್ಗೆ ಅದಕ್ಕೆ ಬೇಕಾಗೈತೆ ಅಂತ ಮರ್ತು ಬಿಡ್ತಿ. ಏನಾರ ಮನ್ಯಾಗ ತೊಂದ್ರೆ ಆಗಕತ್ತ ಅಂದ್ರೆ ಅವಾಗ ಸ್ವಾಮಿಗಳು ಎಲ್ಲಿದ್ದಾರೆ, ಅವರು ಎಲ್ಲಿ ಸಿಗ್ತಾರ ಅಂದ್ರೆ ಅವರು ಅವಾಗಟ್ಟ ಬರ ಕಷ್ಟ ಅಂಕಟ ಬಂದಾಗಟ್ಟ ವೆಂಕಟರಮಣ, ಸಂಕಟವಾದ ಕೂಲಿ ವೆಂಕಟರಮಣ ಮರ್ತು ಬಿಡ್ತಿ. ಅದಕ್ಕೆ ಅಂಥವ್ರ ಮಾರ್ಗದರ್ಶನ, ಇಂಥ ವಿಚಾರಗಳು ಕಿವಿಗೆ ಬೀಳಬೇಕಾದ್ರು ಹಿಂದಿನ ಜನ್ಮದ ಇದು ಸಂಸ್ಕಾರನೂ ಬೇಕು, ಈ ಕಡೆ ಒಲವುನು ಬೇಕು, ಪ್ರಯತ್ನನೂ ಬೇಕು ನೋಡುತ್ತೆ. ಮೂರೂ ಕೂಡಿದಾಗ ಇದು ನಿನಗೆ ಲಭಿಸ್ತದೆ. ಇಂಥ ಸಂಸ್ಕಾರ, ಉತ್ತಮ ಸಂಸ್ಕಾರ ಗಟ್ಟಿ ಆಗ್ಬೇಕಾತಂದ್ರ ಅದೊಂದು ಪುಣ್ಯ ಬೇಕಲ್ಲ, ಅದರೊಳಗೆ ಕಾಲು ಕಳಿಬೇಕಪ್ಪ, ಉತ್ಕಟಿ ಇಚ್ಛಾ ಬೇಕು. ಎಂದಿದ್ದೇನಪ್ಪ ಆ ಸ್ಥಿತಿಯನ್ನು ಹೊಂದ್ಕೊಂಡು ನಾನು ಇದನ್ನ ಅನಾತ್ಮ ಭಾವನೆಯನ್ನೆಲ್ಲ ಕೈಬಿಟ್ಟು ಆತ್ಮಭಾವದೊಳಗೆ ಎಂದಿದ್ದೇನಪ್ಪ ಪ್ರಬಲತರವಾದಂಥ ಇಚ್ಛಾ, ಉತ್ಕಟ ಇಚ್ಛಾ, ಅದಕ್ಕೆ ಮುಮುಕ್ಷತ್ವ ಅಂತಾರೆ. ಮುಕ್ತಿ ಇಚ್ಛಾ ಅದು ಬರುವುದು ಭಾಳ ಕಠಿಣ ಇದ್ರೆ ಇದಕ್ಕೆ ಕೆಲಸ ಆಕೈತಿ. ಮುಕ್ತಿ ಇಚ್ಛಾ ಯಾರಿಗೈತೆ? ಇನ್ನ ಜಗತ್ತಿನಾಗ ಸುಖ ಹೊಂದಬೇಕು ಅನ್ನೋದೈತಿ, ಏನಾರ ಮಾಡಿ ಸುಖ ಹೊಂದಬೇಕು ಅನ್ನೋ ಆಸೆ ಒಳಗೆ ತುಂಬ್ಕೊಂಡೈತಿ. ಬೈಕೆಗಳು ಕಾಡ್ತಾವ ನಿನ್ನ. ಎಲ್ಲ ಬೈಕೆಗಳನ್ನೆಲ್ಲ ನಾಶ ಮಾಡ್ಕೊಂಡು ಜಗತ್ತಿನಾಗ ಏನಾರ ಮಾಡಬೇಕು, ಹೊಂದಬೇಕು ಅನ್ನುವಂಥ ಇಚ್ಛೆಗಳೆಲ್ಲ ಪೂರ್ಣ ನಾಶ ಆಗ್ಬೇಕು. ಅಂದಾಗ ಇದ್ರ ಅಥಾತು ಬ್ರಹ್ಮ ಜಿಜ್ಞಾಸ, ಅವಾಗ ಬ್ರಹ್ಮದ ತಿಳುವಳಿಕೆ ಮಾಡ್ಕೊಳಿಕ್ಕೆ ನಿನಗೆ ಬರ್ತೈತಿ. ಒಂದೇ ಏನಾರ ವಾಸನ ಸೂಕ್ಷ್ಮ ರೀತಿಯಿಂದ ಉಳಿದಿತ್ತು ಅದು ಈ ಕಡೆ ಮತ್ತು ಅಡ ಸೆಳವಿಗೆ ಎಳಿತೈತಿ. ನೀನು ಬೇಕಾದಂಥ ಮಹಾತ್ಮರ ಸಂಘ ಮಾಡೇನಂದ್ರೆ ಸುಧಾ ಒಳಗೆ ವಾಸನೆಗಳಿದ್ದು ಅಂದ್ರೆ ಅದು ಎಳ್ಕೊಂಡು ಹೋಗಿ ಮತ್ತು ಅದ್ರಾಗ ಕೆಡುತ್ತವೆ. ಅದಕ್ಕೆ ಬಹಳ ಎಚ್ಚರದಿಂದ ಇರಬೇಕು. ಇದು ಪ್ರಯತ್ನ ಮಾಡಬೇಕು. ವಾಸನೆಗಳನ್ನು ವಾಸನೆ ಯುರಿಸದೆ ಏಕಾಗ್ರತೆ ಕರಿಗೊಂಡು ನಿಂದಂಗಲ್ಲದೆ ಪಡೆಯುವುದಾಗದು ನಿಜ ಸುಖ ಬಂತು. ನಿಜವಾದ ಸುಖದ ಅನುಭವವನ್ನು ನೀವು ಮಾಡ್ಬೇಕಂದ್ರೆ ವಾಸನೆಗಳ ಪೂರ್ಣ ಸ್ವಲ್ಪ ಉಳಿಯದಂತೆ ಅವನು ನಾಶ ಮಾಡ್ಬೇಕು. ಯಾವಾಗಲೂ ಅವರ ಸಂಪರ್ಕ ಬಿಡಬೇಡ ಅಂತ ಹೇಳುವುದು ಕೇಳುತ್ತ ತತ್ಕಥನ ಚತ್ಚಿಂತನ ಪರಸ್ಪರ ಪ್ರಬೋಧನ ಇದ ಸ್ವರೂಪದ ಅಧ್ಯಯನ ಅಧ್ಯಾಪವನ್ನು ಅದನ್ನು ಬಿಟ್ಟಿರೋ ಚ್ಯುತಿಯನ್ನು ಹೊಂದಬೇಡ, ಬಿಡಬೇಡ. ಅದನ್ನಂತ ಪ್ರಾಣ ಹೋಗ್ತೈತಿ ಅಂದ್ರೂ ಹೇಳ್ಕೊಂತ ಕೇಳ್ಕೊಂತ ಪ್ರಾಣವಾಯು ಬಿಡಬೇಕು. ಇದೇ ವಿಚಾರದ ನೆನವಿನ್ಯಾಗ ದೇಹ ತ್ಯಾಗ ಮಾಡ್ಬೇಕು ಅಂದ್ರೆ ಅದು ಮುಂದುವರಿತೈತಿ. ಎದರ ನೆನವಿನ್ಯಾಗ ನೀ ಶರೀರ ಬಿಡ್ತೀಯ ಅದಾಗಿ ಬಿಡ್ತೀನಿ. ತನ್ನ ವಿಯೋಗದಲ್ಲಿ ಏನನ್ನು ನೆನೆವನು ಅಂತಹನಾಗಿ ಹನು ಅಂತ ಅಂತ್ಯಮತಿ ಸಾಗತಿ ಅಂತ. ಅಂತ್ಯ ಕಾಲಕ್ಕೆ ಏನ್ ನೆನಪು ಮಾಡ್ಕೊಂತ ಶರೀರ ಬಿಡ್ತೀಯ ಅದಾಗಿ ಬಿಡ್ತೀನಿ. ಇದ ನಮ್ಮ ಸ್ವರೂಪದ ನೆನವಿನ್ಯಾಗ ಅವ್ರು ಹೇಳಿದಂಥ ವಿಚಾರಗಳನ್ನ ನೀವು ಮನನ ಮಾಡ್ಕೊಂತ ಶರೀರ ಬಿಟ್ಟೆ ಅಂದ್ರೆ ಅದ ಮುಂದೆ ಅಲ್ಲಿ ನಿನಗೆ ಅಂತ ಸ್ಥಾನ ಸಿಗ್ತೈತಿ, ಅದಾಗ್ಬಿಡ್ತೈತಿ. ಅದಕ್ಕೆ ಈ ಸಂಸ್ಕಾರ ಮಾಡಿ ಅಳವಟ್ಟಿತ್ತಂದ್ರೆ ಜೀವನ ಪರ್ಯಂತರ ಮುಖ್ಯವಾಗಿ ಅದಕ್ಕೆ ಮಹತ್ವ ಕೊಟ್ಟಿರ್ತಿ, ಅದ ಅಂತ್ಯಕಾಲಕ್ಕೆ ಅದ ಬಂದ್ಬಿಡ್ತೈತಿ. ಬರೀ ಬಾಳೆ ಹೆಸರದಾಗ ಕಾಲ ಕಳೆದಿತ್ತಂದ್ರೆ ಬರೀ ಇವ ಬರ್ತಾವ ನಿನಗೆ, ದನ ಕರ ಇವು ಬಾಳೆದ ಬದುಕು ಇವ ಬರ್ತಾವ. ಹೊಸಬರಿಗೆ ತಿನ್ನಾಕತೈತಿ ಹೊಡಿರ್ಲಿ ಅಂದಂತ ನಾವು. ಅಂತ್ಯಕಾಲಕ್ಕೆ ಸಾಲ ಇದನ್ನು ಕೊಟ್ಬಿಟ್ಟಾನ, ಬಡ್ಡಿ ವ್ಯವಹಾರ ಮಾಡಿದ ಕೂಡಲೇ ಮಾತ್ರೆ ಹಚ್ತಾರ. ಅದು ಮತ್ತೆ ಪುನಃ ಜೀವ ತುಂಬಿಸೋದು. ಅದನ್ನು ಏನಾರ ಅವ ಶರೀರ ಬಿಡೋ ಮುಂದ ಹೊಂಟೈತಿ, ಪ್ರಾಣ ಹೊಂಟೈತಿ, ಆ ಕಸಬರಿ ತಿಂದು ಕೈ ಮಾಡಾತಾನಂತ, ಹಿಂಗ್ ಮಾಡಾತಾನ ನಮ್ಮಪ್ಪ. ಹಂಗಾರೆ ಏನೈತಿ ನಮಗೆ, ಏನೋ ಐತಿ ಒಂದು ಹುಗದಿಟ್ಟಾನೋ ಏನೋ ಅಂತೇಳಿ ಮಾತ್ರೆ ಹಚ್ಚಿ ಖರ್ಚು ಮಾಡಿ ಕಂಡಾಬಿಟ್ಟು ಖರ್ಚು ಮಾಡಿ ಅವನು ಇದನ್ನ ಎಬ್ಸಿರು. ಕರ ಕಸಬರಿ ತಿನ್ನಾಕತೈತಿ ಹೊಡಿರ್ಲಿ ಅದನ್ನಂತ. ಅಯ್ಯೋ ಇಷ್ಟೆಲ್ಲ ರೊಕ್ಕ ಖರ್ಚು ಮಾಡಿ ಇದಕ್ಕೆ ಇಷ್ಟೆಲ್ಲ ರೊಕ್ಕ ಇಟ್ಟಿವಲ್ಲ ಅಂತ ಕಸಬರಿಗೆ ತೋರಿಸ್ತಿದ. ಹೋಗೋ ನೀನು ಮತ್ ಗೊಟ್ಟಕ್ಕಂತ ಹೋತಂತ. ಏನ್ ಮಾಡೋದು ತಗೊಂಡು ಇಷ್ಟೆಲ್ಲ ಮಾಡಿರು, ಹೌದಿಲ್ಲ? ಒಳಗೆಲ್ಲ ಗಂಡನ್ಯಾಗ ಅದ ಐತಿ ನಮಗೆ. ಇದ್ರ ಬಗ್ಗೆ ನೆನಪು ಮಾಡೋರು ಯಾರ್ದಾರ? ನೆನಪಿಗೆ ತೊಗೊಂಡ್ಕೊಂಡು ಅದನ್ನ ನೆನಪಿನ್ಯಾಗ ಉಳ್ಕೊಳ್ಳೋರು ಯಾರ್ದಾರ? ಬಹಳ ಕಠಿಣ ಐತಿ. ಈಗ ಹೇಳುವಾಗ ಕೇಳುವಾಗ ಎಲ್ಲರಿಗೆ ವೈರಾಗ್ಯ ಬರ್ತೈತಿ, ಮಾಡಬಾರ್ದಪ್ಪ ಇದನ್ನ, ಶಾಸ್ತ್ರ ವೈರಾಗ್ಯ, ಹೌದಿಲ್ಲ? ಎಲ್ಲರಿಗೆ ಬರ್ತೈತಿ, ಸತ್ತಾಗ ಬರ್ತೈತಿ, ಮಣ್ಣು ಕೊಡುವಾಗ ಏನ್ ಇಟ್ಕೊಂಡು ಹೋಯ್ತಪ್ಪ ಇದೆಲ್ಲ ಅವಾಗ ಮಾತಾಡ್ತಿ, ಹಡಿವಾಗೂ ಬರ್ತೈತಿ, ಹೌದಿಲ್ಲ? ಆದ್ರೆ ಎಲ್ಲ ಮರೆತು ಬಿಡ್ತೈತಿ. ಮತ್ತೆ ಘಟನೆಗಳೆಲ್ಲ ವಾದು ಅಂದ್ರೆ ಮತ್ತೆ ಅಜ್ಞಾನ ಅಮೋಘ ಬೀಳ್ತೈತಿ. ಬೀಳಬಾರ್ದು ಅಂದ್ರೆ ಇದೇ ವಿಚಾರ ಸತತ ಒಳಗೆ ನಡಿಬೇಕು ಅನ್ಸೋದು ನಾನು.
ಇದ್ರೊಳಗೆ ಕಾಲ ಕಳೆದ್ರೆ ಏನಾರೇ ಸಂಸ್ಕಾರ ಉಳಿತೈತಿ, ಇಲ್ಲ ಅಂದ್ರೆ ಉಳಿದಿಲ್ಲ ನೋಡ್ರಿ. ಬಿಡೋರಿ. सकल साधु संत